ಓಂ ಶ್ರೀ ಸಾಯಿರಾಮ್. ಪ್ರೀತಿ ವಿದ್ಯಾರ್ಥಿಗಳೇ, ಜೀವಕ್ರಿಯೆಗಳು ಭಾಗ 3ಕ್ಕೆ ನಿಮಗೆಲ್ಲರಿಗೂ ಸಹ ಆದರದ ಸ್ವಾಗತ. ಈ 3ನೇ ಭಾಗ ಉಸಿರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ನಿಮಗೆ ಹಿಂದಿನ ತರಗತಿಯಲ್ಲಿ ಕೊಟ್ಟಿರುವಂಥ ಮನೆಗೆಲಸವನ್ನು ಒಂದು ಸಲ ನೋಡೋಣ. ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಮಾಡಿರ್ತೀರ ಅಂತ ನನಗೆ ಗೊತ್ತು, ಆದರೂ ಒಂದು ಸಲ ಉತ್ತರಗಳನ್ನು ನೋಡಿಬಿಡೋಣ. ಸೊ ಜೀರ್ಣಾಂಗ ವಿವದ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಿ ಅನ್ನುವಂತಹ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿತ್ತು. ನೀವೆಲ್ಲರೂ ಚೆನ್ನಾಗಿ ತೆಗೆದಿರ್ತೀರ. ನೆನಪಿಟ್ಕೊಳ್ಳಿ, ಈ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬರೋದು ಖಚಿತ, ಬಂದೇ ಬರುತ್ತೆ. ಪರೀಕ್ಷೆಲಾದರೂ ಪಬ್ಲಿಕ್ ಪರೀಕ್ಷೆಯಲ್ಲಿ ಬರ್ಬೋದು, ಇಲ್ಲ ಟೆಸ್ಟಲ್ಲಂತೂ ಬಂದೇ ಬರುತ್ತೆ. ಆದ್ದರಿಂದ ನಿಮ್ಮ ಪುಸ್ತಕದಲ್ಲಿರುವಂಥ ಎಲ್ಲ ಚಿತ್ರಗಳನ್ನು ತೆಗೆಯೋದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈ ಜೀರ್ಣಾಂಗ ವ್ಯೂಹವನ್ನು ಬಿಡಿಸ್ಬೇಕಾದ್ರೆ ಮೊದಲಿಗೆ ತಲೆಯನ್ನು ಬಿಡಿಸ್ಕೊಳ್ಳಿ. ಸೊ ತಲೆಯನ್ನು ಸಿ ಆಕಾರದಲ್ಲಿ ಬರೆದು ಆಮೇಲೆ ಇಲ್ಲಿ ಹಣೆಯನ್ನು ಚಿಕ್ಕದಾಗಿ ಬಿಡಿಸಿ ಅಲ್ಲಿಂದ ಮೂಗನ್ನು ತಗೊಳ್ಳಿ. ಮೂಗನ್ನು ತಗೊಂಡಾದ್ಮೇಲೆ ಬಾಯಿಯ ಭಾಗವನ್ನು ಬಿಡಿಸಿ ಗದ್ದಕ್ಕೆ ಬಂದು ಈ ಕಡೆ ಬನ್ನಿ. ಅದಾದಮೇಲೆ ಇಲ್ಲಿ ಕತ್ತನ್ನು ಈ ಕಡೆ ಈ ರೀತಿ ಬಿಡಿಸೋಣ. ಇಲ್ಲಿ ತುಂಬ ಚಿಕ್ಕದಾಗಿರೋ ಜಾಗ ಆಗಿರೋದ್ರಿಂದ ನಾನು ಅದನ್ನು ಚಿಕ್ಕದಾಗಿ ಬಿಡಿಸ್ತಾ ಇದ್ದೀನಿ, ನೀವು ದೊಡ್ಡದಾಗಿ ಬಿಡಿಸ್ಕೋಬೋದು. ಸೊ ಇದು ಬಾಯಿಯ ಅಂಗಳ, ಇಲ್ಲಿಂದ ಅನ್ನನಾಳ ಬರುತ್ತೆ. ಇಲ್ಲಿ ಶ್ವಾಸಕೋಶ ಇರುತ್ತೆ, ಇನ್ನೂ ಸ್ವಲ್ಪ ಕೆಳಗಡೆ ಬರಬೇಕು, ಜಾಗ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಜೆ ಆಕಾರದ ಜಠರ ಇರುತ್ತೆ. ಜಠರದಿಂದ ಸಣ್ಣ ಕರಳು ನೋಡಿ, ಸಣ್ಣ ಕರಳು ತುಂಬ ಸುತ್ತಕೊಂಡಿರುತ್ತೆ, ನೀವು ಅದನ್ನು ಸುರುಳಿ ಆಕಾರದಲ್ಲಿ ಬಿಡಿಸ್ಬೇಕಾಗುತ್ತೆ. ಸೊ ಆ ಸಣ್ಣ ಕರಳು ಕೊನೆಗೆ ಏನಾಗುತ್ತೆ, ಬಂದುಬಿಟ್ಟು ಇಲ್ಲಿ ದೊಡ್ಡ ಕರಳಿಗೆ ಸೇರಿಕೊಳ್ಳುತ್ತೆ. ಆ ದೊಡ್ಡ ಕರಳಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲೊಂದು ಚಿಕ್ಕದಾದಂತಹ ಚೀಲದಂಥ ಆಕೃತಿಯನ್ನು ನಾವು ಬಿಡಿಸ್ತೀವಿ, ಅದನ್ನೇ ಅಪೆಂಡಿಕ್ಸ್ ಅಂತ ಕರಿತೀವಿ. ಇಲ್ಲಿಂದ ಮುಂದಕ್ಕೆ ದೊಡ್ಡ ಕರಳು ಪ್ರಾರಂಭ ಆಗುತ್ತೆ. ಈ ದೊಡ್ಡ ಕರಳನ್ನು ಈ ರೀತಿಯಾಗಿ ನೀವು ಬಿಡಿಸ್ಕೋಬೋದು. ಸೊ ಇಲ್ಲಿ ಕೆಳಗಡೆ ಹೋಗುತ್ತೆ ಗುದದ್ವಾರ. ಸೊ ಇದಾದ ಮೇಲೆ ಇಲ್ಲಿ ಮೆದೋಜೀರಕಾಂಗ ಎಲೆಯ ಆಕಾರದಲ್ಲಿ ಇರುತ್ತೆ, ಅದನ್ನು ನೀವು ಬಿಡಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ತ್ರಿಭುಜದ ಆಕಾರದಲ್ಲಿ ಯಕೃತ್ ಇರುತ್ತೆ. ಸೊ ಆ ಯಕೃತನ್ನು ಸಹ ನಾವು ಬಿಡಿಸ್ತೀವಿ. ಆ ಯಕೃತ್ ಒಳಗಡೆ ಏನಿರುತ್ತೆ, ಪಿತ್ತ ಕೋಶ ಇರುತ್ತೆ. ಆ ಪಿತ್ತ ಕೋಶವನ್ನು ನಾವು ಬಿಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಬಾಯಿ, ಅನ್ನನಾಳ, ಅದಾದಮೇಲೆ ಇಲ್ಲಿ ಜಠರ, ಇದಾದಮೇಲೆ ಇಲ್ಲಿ ಮೆದೋಜೀರಕಾಂಗ, ಇಲ್ಲಿ ಯಕೃತ್, ಅದಾದಮೇಲೆ ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ. ಸೊ ಇದಿಷ್ಟು ಅಂಗಗಳನ್ನು ನೀವು ಚಿತ್ರ ಬರೆದು ಬಿಡಿಸಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಇನ್ನು ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಣ್ಣ ಕರಳಿನಲ್ಲಿ ನಡೆಯುವಂಥ ಜೀರ್ಣಕ್ರಿಯೆಯನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಕೊಟ್ಟಿತ್ತು. ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ, ಸಣ್ಣ ಕರಳಿನಲ್ಲಿ ಸಂಪೂರ್ಣವಾದಂಥ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ನಡೆಯುತ್ತೆ. ಸೊ ಇದು ಅತ್ಯಂತ ಉದ್ದವಾಗಿರುವಂತಹ ಭಾಗನೂ ಹೌದು, ಮತ್ತು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು ಇವುಗಳ ಸಂಪೂರ್ಣ ವಿಭಜನೆ ಅಥವಾ ಜೀರ್ಣಕ್ರಿಯೆ ಈ ಸಣ್ಣ ಕರಳಿನಲ್ಲಿ ನಡೆಯುತ್ತೆ. ಅದಷ್ಟೇ ಅಲ್ಲದೆ ಈ ಸಣ್ಣ ಕರಳು ಏನು ಮಾಡುತ್ತೆ, ಮೆದೋಜೀರಕ ಗ್ರಂಥಿ ಮತ್ತು ಯಕೃತ್ ಉತ್ಪತ್ತಿ ಮಾಡುವಂತಹ ರಸಗಳನ್ನು ಜೀರ್ಣಕ್ರಿಯೆಗೆ ಉಪಯೋಗಿಸ್ಕೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಆ ರಸದಲ್ಲಿರುವಂಥ ಕಿಣ್ವಗಳು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳನ್ನು ವಿಭಜನೆ ಮಾಡೋಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ನಾವು ಯಕೃತನ್ನು ನೋಡಿದಾಗ ಪಿತ್ತರಸವನ್ನು ಉತ್ಪಾದನೆ ಮಾಡ್ತಾ ಇತ್ತು. ಆ ಪಿತ್ತರಸ ಏನು ಮಾಡುತ್ತೆ, ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನು ಮಾಡೋದು ಮಾತ್ರ ಅಲ್ಲದೆ ಜಠರದಿಂದ ಬರುವಂಥ ಆಹಾರ ನಾವು ಹೇಳಿದ್ವಿ ಆಮ್ಲೀಯವಾಗಿರುತ್ತೆ. ಯಾಕೆ, HCl ಇದೆ. ಸೊ ಇಲ್ಲಿಗೆ ಬಂದ ತಕ್ಷಣ ಈ ಪಿತ್ತರಸ ಅದರೊಳಗಡೆ ಸೇರಿಬಿಟ್ಟು ಆಮ್ಲೀಯತೆಯನ್ನು ಕಡಿಮೆ ಮಾಡಿ ಅದನ್ನು ಕ್ಷಾರೀಯವಾಗಿ ಮಾಡುತ್ತೆ. ಇದು ಪಿತ್ತರಸದ ಕೆಲಸ. ಸೊ ಈ ರೀತಿಯಾಗಿ ಕಿಣ್ವಗಳ ಸಹಾಯ ಮತ್ತು ರಸಗಳ ಸಹಾಯದಿಂದ ಜೀರ್ಣವಾದಂತಹ ಆಹಾರ ಸಣ್ಣ ಕರುಳಿನಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ಆ ಸಣ್ಣ ಕರುಳಿನಲ್ಲಿರುವಂತಹ ಲಕ್ಷಾಂತರ ಬೆರಳಿನಂಥ ರಚನೆಗಳಾಗಿರುವಂತಹ ವಿಲ್ಲೈಗಳ ಮುಖಾಂತರ ಹೀರಲ್ಪಡುತ್ತೆ. ಆ ವಿಲ್ಲೈಗಳ ಒಳಗಡೆ ರಕ್ತನಾಳಗಳಿದ್ದಾವೆ. ಆ ರಕ್ತದ ಮುಖಾಂತರ ಆಹಾರ ಏನಾಗುತ್ತೆ, ದೇಹದ ಎಲ್ಲ ಜೀವಕೋಶಗಳಿಗೂ ತಲುಪುತ್ತೆ. ಸೊ ಎಲ್ಲ ಜೀವಕೋಶಗಳಿಗೂ ತಲುಪಿದ ಮೇಲೆ ಆ ಜೀರ್ಣವಾದ ಆಹಾರ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇ ನಮ್ಮ ಇವತ್ತಿನ ತರಗತಿ. ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಜೀರ್ಣಾಂಗ ವ್ಯೂಹದಲ್ಲಿ ಬರುವ ಅಪೆಂಡಿಕ್ಸ್ನ ಪಾತ್ರವೇನು ಮತ್ತು ಅದರಿಂದ ಆಗುವ ಅನಾನುಕೂಲವೇನು? ಸೊ ನೆನಪಿಟ್ಕೊಳ್ಳಿ, ನಾವು ಆ ದೊಡ್ಡ ಕರಳು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು ಚೀಲದಂತಹ ಚಿತ್ರ ಅಂತ ಹೇಳಿದೆ ನಾನು ಅಲ್ವಾ. ಆ ಚೀಲದಂಥ ಚಿತ್ರವನ್ನು ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ಆ ಅಪೆಂಡಿಕ್ಸು ಏನು ಮಾಡುತ್ತೆ ಅಂತ ನೋಡೋಣ.
ಸೊ ಈ ಅಪೆಂಡಿಕ್ಸು ಒಂದು ಅಂಗಾಂಶ ಸಣ್ಣ ಚೀಲದಂತೆ ಇದೆ, ಸಣ್ಣ ಚೀಲದಂಥ ಭಾಗ ಆಗಿದ್ದು ಇದು ನಮ್ಮ ಹೊಟ್ಟೆಯ ಬಲಭಾಗ, ಇಲ್ಲಿ ನೋಡಿ ನಾನು ಬಲಗೈ ಈ ಜಾಗದಲ್ಲಿ ಇರುತ್ತೆ, ಬಲಭಾಗದಲ್ಲಿ ಹೊಟ್ಟೆಯ ಬಲಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಲ ಹೊಟ್ಟೆಯಲ್ಲಿ ಇದೆ ಕೆಳಗಡೆ ದೊಡ್ಡ ಕರಳು ಪ್ರಾರಂಭ ಆಗುವಾಗ ಇಲ್ಲಿ ಇದು ಸಣ್ಣ ಕರಳು ಇಲ್ಲಿ ಬಂದು ದೊಡ್ಡ ಕರಳನ್ನು ಸೇರಿಕೊಳ್ತಾ ಇದೆ, ಇಲ್ಲಿ ಅಪೆಂಡಿಕ್ಸ್ ಇದೆ. ಅದಾದಮೇಲೆ ನಾವು 2000 ತನಕ ಅಪೆಂಡಿಕ್ಸು ಅನುಪಯುಕ್ತ ಭಾಗ ಅಥವಾ ವೆಸ್ಟಿಜಿಯಸ್ ಆರ್ಗನ್ ಅಂತ ಕರಿತಾ ಇದ್ವಿ. ಆದರೆ 2000ದಿಂದ 2007 ಇತ್ತೀಚೆಗೆ ಅಧ್ಯಯನಗಳನ್ನು ಮಾಡ್ತಾ ವಿಜ್ಞಾನಿಗಳು ಕೊನೆಯದಾಗಿ ಏನು ಹೇಳಿದ್ರಪ್ಪ ಅಂತಂದರೆ ಈ ಬ್ಯಾಕ್ಟೀರಿಯಾಗಳ ಸುರಕ್ಷಿತ ಮನೆಯಾಗಿದೆ ಅಂತ ಹೇಳಿದ್ರು. ಈ ಅಪೆಂಡಿಕ್ಸಲ್ಲಿ ಏನಾಗ್ತಾ ಇದೆ, ಬ್ಯಾಕ್ಟೀರಿಯಾಗಳು ತಮ್ಮ ವಾಸವನ್ನು ಮಾಡ್ತಾ ಇದ್ದಾವೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳು ಅದರಲ್ಲಿ ವಾಸ ಮಾಡ್ತಾ ಇದ್ದಾವೆ, ಸೇಫ್ ಆಗಿದ್ದಾವೆ ಅಂತೇಳ್ಬಿಟ್ಟು, ಸುರಕ್ಷಿತವಾಗಿದ್ದಾವೆ ಅಂತೇಳ್ಬಿಟ್ಟು ಅಧ್ಯಯನ ಮಾಡಿದ್ದಾರೆ. ಅದಾದಮೇಲೆ ಇದ್ರ ಬಗ್ಗೆ ಆಗುವಂಥ ಅನಾನುಕೂಲ ಏನು ಅಂತ ನೋಡೋಣ. ಸೊ ನಮ್ಮ ಸಣ್ಣ ಕರುಳಿನಲ್ಲಿ ಜೀರ್ಣ ಆಗಿ ಹೀರಿಕೆ ಆಗದಂಥ ಆಹಾರ ದೊಡ್ಡ ಕರುಳನ್ನು ಪ್ರವೇಶಿಸ್ತಾ ಇರಬೇಕಾದ್ರೆ ಕೆಲವಷ್ಟು ಕಣಗಳು ಹೋಗಿಬಿಟ್ಟು ಈ ಚೀಲವನ್ನು ತುಂಬ್ಕೊಂಡಾಗ ಅದು ಈ ರೀತಿ ಆಗುತ್ತೆ, ಕೆಂಪಿಗೆ ನೀವು ನೋಡ್ತಾ ಇರ್ಬೋದು, ಈ ರೀತಿ ಊದ್ತಾ ಹೋಗುತ್ತೆ. ಅದರಿಂದಾಗಿ ನಮಗೆ ಹೊಟ್ಟೆಯಲ್ಲಿ ಈ ಬಲಭಾಗದಲ್ಲಿ ನೋವು ಜಾಸ್ತಿ ಆಗುತ್ತಾ ಹೋಗುತ್ತೆ. ಆ ನೋವು ಜಾಸ್ತಿ ಆಗುತ್ತಲ್ವ, ಅದು ಊದುತ್ತಲ್ವ, ಅದನ್ನೇ ನಾವು ಅಪೆಂಡಿಸೈಟಿಸ್ ಅಂತ ಕರಿತೀವಿ. ಅದಕ್ಕೆ ಇನ್ಫೆಕ್ಷನ್ ಆಗಿರುತ್ತೆ, ಆದ್ದರಿಂದ ಅದನ್ನು ಅಪೆಂಡಿಸೈಟಿಸ್ ಅಂತ ಕರಿತೀವಿ. ಇನ್ನು ನೋವು ಜಾಸ್ತಿ ಆಗ್ತಾ ಇರುತ್ತೆ, ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಆ ಡಾಕ್ಟ್ರ್ ಏನು ಮಾಡ್ತಾನೆ, ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಆ ಶಸ್ತ್ರಚಿಕಿತ್ಸೆಯನ್ನು ನಾವು ಅಪೆಂಡೆಕ್ಟಮಿ ಅಂತ ಕರಿತೀವಿ. ಸೊ ಅಪೆಂಡಿಕ್ಸನ್ನು ಕಟ್ ಮಾಡಿ ತೆಗೆಯೋದನ್ನು ನಾವು ಅಪೆಂಡೆಕ್ಟಮಿ ಅಂತ ಕರಿತೀವಿ. ಸೊ ಇದೊಂದು ನಾವು ತಿಳ್ಕೊಬೇಕಾದಂಥ ವಿಷಯ ಇಂದಿನ ತರಗತಿಯಲ್ಲಿ ಮರ್ತೋಗಿತ್ತು. ಸೊ ಈಗ ನಮ್ಮ ಇವತ್ತಿನ ತರಗತಿಗೆ ಬರೋಣ. ನಾವು ಹೇಳಿದ್ವಿ ಜೀರ್ಣವಾಗಿರುವಂಥ ಆಹಾರ ದೇಹದ ಎಲ್ಲ ಜೀವಕೋಶಗಳಿಗೂ ತಲುಪಿದೆ ಅಂತ ಹೇಳಿದ್ವಿ. ತಲುಪಿ ಆದಮೇಲೆ ಏನಾಗಬೇಕು, ತಲುಪಿ ಆದಮೇಲೆ ಇದಾಗಬೇಕು, ಏನಾಗಬೇಕು, ಉಸಿರಾಟ ನಡಿಬೇಕು. ಯಾಕೆ ಉಸಿರಾಟ ನಡಿಬೇಕು, ಶಕ್ತಿಯನ್ನು ಬಿಡುಗಡೆ ಮಾಡೋಗೋಸ್ಕರ ಈ ಕ್ರಿಯೆ ನಡಿಬೇಕಾಗುತ್ತೆ. ಈ ಉಸಿರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಶ್ಲೋಕ ಇದೆ ಹಠಯೋಗದಿಂದ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ಸಂಸ್ಕೃತಿ ಸನಾತನ ಧರ್ಮ ತುಂಬ ಶ್ರೀಮಂತವಾಗಿದೆ. ಸೊ ಅದರಲ್ಲಿ ಬರುವಂಥ ಒಂದು ಯೋಗ, ಹಠಯೋಗ ಅನ್ನೋದ್ರಲ್ಲಿ ಒಂದು ಶ್ಲೋಕ ಬರುತ್ತೆ ಪ್ರಾಣಾಯಾಮದ ಬಗ್ಗೆ. ಇದು ಯಾಕೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ನೋದು ನೋಡೋಣ. ಸೊ ಈ ಶ್ಲೋಕ ಏನು ಹೇಳುತ್ತೆ, ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್, ಅಯುಕ್ತ ಅಭ್ಯಾಸ ಯೋಗೇನ ಸರ್ವರೋಗಸ್ಯ ಸಂಭವ ಅಂತ ಹೇಳ್ತಾರೆ. ಸೊ ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಪ್ರಾಣಾಯಾಮವನ್ನು ನಾವು ಸರಿಯಾಗಿ ಮಾಡಿದ್ವಿ ಅಂತಂದರೆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಿಬಿಡ್ಬೋದಂತೆ. ಒಂದು ವೇಳೆ ನಾವು ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಎಲ್ಲ ರೋಗಗಳು ನಮಗೆ ಬರುವಂಥ ಸಾಧ್ಯತೆಗಳು ಇರುತ್ತಂತೆ. ನೋಡಿ ಎಂಥ ಒಂದು ವಿಜ್ಞಾನ ಈ ಶ್ಲೋಕದಲ್ಲಿ ಅಡಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಇರುವಂತಹ ಒಂದು ಪ್ರಾಣಾಯಾಮ ಅಂತಂದರೆ ಏನಿಲ್ಲ, ಇವತ್ತಿನ ತರಗತಿ ಉಸಿರಾಟ. ಆ ಉಸಿರಾಟವನ್ನು ಕಂಟ್ರೋಲ್ ಮಾಡೋದು, ಅದನ್ನು ಹಿಡಿದುಬಿಟ್ಟು ಬಿಡುವಂಥ ವಿಧಾನಗಳನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಸೊ ಅಂಥ ಉಸಿರಾಟದ ಬಗ್ಗೆ ನಾವು ಇವತ್ತು ನಮ್ಮ ತರಗತಿಯಲ್ಲಿ ತಿಳ್ಕೊತಾ ಇದ್ದೀವಿ. ಈ ಪಾಠದ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಕೋತಿಯನ್ನು ಕೊಟ್ಟಿದ್ದೀವಿ. ಕೋತಿ ಏನು ಮಾಡಿದೆ, ಮೂಗು ಮೇಲೆ ಕೈ ಇಟ್ಕೊಂಡಿದೆ, ಆಯಿತಾ. ಸೊ ಗಾಂಧೀಜಿಯವರ 3 ಕೋತಿಗಳಲ್ಲಿ ಇದು ಬಾಯಿ ಮೇಲೆ ಇಟ್ಕೊಂಡಿರೋದು, ಬಟ್ ಮೂಗನ್ನು ಮುಚ್ಚಿದೆ ಅಲ್ವಾ. ಸೊ ಆ ರೀತಿ ನಾವೆಲ್ಲರೂ ಒಂದು ಸ್ವಲ್ಪ ಹೊತ್ತು ನಮ್ಮ ಮೂಗುಗಳನ್ನು ಮುಚ್ಕೊಂಡಾಗ ಏನಾಗುತ್ತೆ, ಎಲ್ಲರೂ ಪ್ರಯತ್ನ ಮಾಡಿ. ನೀವು ಈ ವಿಡಿಯೋ ಮುಂದೆ ಕುಂತ್ಕೊಂಡಿರುವಾಗಲೇ ನಿಮ್ಮ ಮೂಗನ್ನು ಮುಚ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಸೊ ಸ್ವಲ್ಪ ಹೊತ್ತು ಆದ ತಕ್ಷಣ ಏನಾಗ್ತಾ ಇದೆ, ನಾವು ಮೂಗನ್ನು ಮುಚ್ಕೊಂಡಿರೋರು ಸಡನ್ನಾಗಿ ನಮ್ಮ ಕೈಯನ್ನು ನಾವು ತೆಗಿತಾ ಇದ್ದೀವಿ. ಯಾಕೆ ನಮ್ಮ ಕೈಯನ್ನು ನಾವು ತೆಗಿತಾ ಇದ್ದೀವಿ, ಹಿಡ್ಕೊಂಡಿರ್ಬೋದಿತ್ತಲ್ವಾ? ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಒಬ್ಬ ಬಾಸ್ ಇದ್ದಾನೆ, ಒಬ್ಬ ಹಿರಿಯ ಅಧಿಕಾರಿ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಕೈ ಬಿಡು, ಆಮ್ಲಜನಕ ನನಗೆ ಬೇಕು ಅಂತ ಹೇಳ್ತಾ ಇದ್ದಾನೆ. ಅವನೇ ಬ್ರೈನ್. ಸೊ ಈ ವಿಜ್ಞಾನಿ ಜಾನ್ ಸ್ಕಾಟನ್ ಹಾಲ್ಡಿನ್ ಅನ್ನುವಂಥ ವಿಜ್ಞಾನಿ ಇವರು ಹೇಳಿದ್ರು, ಸೊ ನಮ್ಮ ದೇಹದಲ್ಲಿ ಯಾವಾಗ ಆಮ್ಲಜನಕ ಸರಬರಾಜು ಆಗೋದು ನಿಲ್ಲುತ್ತೋ ಆವಾಗ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತಂತೆ, CO2ನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಆಮ್ಲಜನಕ ಯಾವಾಗ ಕಡಿಮೆ ಆಗುತ್ತೋ ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಏನಾಗುತ್ತೆ, ನಮ್ಮ ಮೆದುಳು ಬಾಸ್ ಏನು ಮಾಡುತ್ತೆ, ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ, ಅದನ್ನು ಹೊರಗೆ ಹಾಕಿ ಆಮ್ಲಜನಕವನ್ನು ತಗೋವಂಥ ಸಂದೇಶವನ್ನು ಕಳಿಸುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಕೈಯನ್ನು ತೆಗಿತೀವಿ. ಆವಾಗ ವಾತಾವರಣದಲ್ಲಿರುವಂತಹ ಆಮ್ಲಜನಕ ನಮ್ಮ ದೇಹದ ಒಳಗಡೆ ಹೋಗುತ್ತೆ, ಬೇಡದೇ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಇನ್ನು ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಉತ್ಪತ್ತಿ ಆಯಿತು? ಸೊ
ನಾವು ತಗೊಂಡಿರುವಂಥ ಆಮ್ಲಜನಕ ಒಳಗಡೆ ಹೋಗಿ ಆಹಾರ ನಾವು ಹೇಳಿದ್ವಲ್ಲ, ಜೀರ್ಣಕ್ರಿಯೆಯಿಂದ ಪಡ್ಕೊಂಡಿರುವಂಥ ಆಹಾರ ವಿಭಜನೆ ಹೊಂದಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ, ಆಮ್ಲಜನಕ ಒಳಗಡೆ ಹೋಗ್ತಾ ಇದೆ, ಆಹಾರವನ್ನು ಒಡೆಯುತ್ತೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಸೊ ಇದನ್ನು ನಾವು ಒಟ್ಟಾರೆಯಾಗಿ ಏನಂತ ಕರಿತೀವಿ, ಉಸಿರಾಟ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಉಸಿರಾಟ ಅಂದ ತಕ್ಷಣ ಮಾನವನ ಉಸಿರಾಟದ ಅಂಗ, ಶ್ವಾಸಕಾಂಗವನ್ನು ಇಲ್ಲಿ ಕೊಟ್ಟಿದೆ. ಈಗ ನಾವು ಉಸಿರಾಟ ಅಂದರೆ ಏನು ಅಂತ ನೋಡೋಣ. ಸೊ ಉಸಿರಾಟ ಅಂತಂದರೆ ಏನು? ಆಹಾರದಲ್ಲಿನ ಶಕ್ತಿಯನ್ನು ವಿಭಜನೆ ಮೂಲಕ ಬಿಡುಗಡೆ ಮಾಡೋದು ಅಥವಾ ಉತ್ಪತ್ತಿ ಮಾಡುವಂತಹ ಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ. ನಾವು ತಗೊಂಡಿರುವಂಥ ಆಹಾರ ವಿಭಜನೆ ಆಗಿ ಗ್ಲೂಕೋಸ್ ಆಯಿತು, ಅದು ಹೀರಿಕೆಯಾಗಿ ದೇಹದ ಎಲ್ಲ ಜೀವಕೋಶಗಳನ್ನು ಮುಟ್ಟಿತ್ತು. ಆ ಜೀವಕೋಶದ ಒಳಗಡೆ ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಕೆಳಗಿನ ತರಗತಿಗಳಲ್ಲಿ ನೀವು ಕಲ್ತಿರ್ತೀರ, ಜೀವಕೋಶದಲ್ಲಿರುವಂತಹ ಒಂದು ಕಣದಂಗವನ್ನು ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾದೊಳಗಡೆ ಆ ಗ್ಲೂಕೋಸು ವಿಭಜನೆಯನ್ನು ಹೊಂದಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆ ಕ್ರಿಯೆನೇ ನಾವು ಉಸಿರಾಟ ಅಂತ ಕರಿತೀವಿ. ಸೊ ಈ ಉಸಿರಾಟ, ಆಹಾರ ಇದೆ, ಗ್ಲೂಕೋಸ್ ಆಕ್ಸಿಜನ್ ಜೊತೆ ಒಂದಾಗಿಬಿಟ್ಟು ಕ್ರಿಯೆಯನ್ನು ಉಂಟು ಮಾಡಿ ಕಾರ್ಬನ್ ಡೈಆಕ್ಸೈಡ್ CO2ನ, ನೀರನ್ನು H2O ಮತ್ತು ATP ಶಕ್ತಿಯನ್ನು, ಸೊ ನಾವು ದೇಹದಲ್ಲಿ ಬಿಡುಗಡೆ ಆಗುವಂಥ ಶಕ್ತಿಯನ್ನು ATP ಅಂತ ಗುರುತಿಸ್ತೀವಿ. ATP ಅಂತಂದರೆ ಏನು ಅಂತ ನಾವು ನೋಡೋಣ. ಸೊ ಈಗ ಉಸಿರಾಟ ಆಯ್ತಲ್ವಾ. ಸೊ ಉಸಿರಾಟ ಕೋಶೀಯ ಹಂತದಲ್ಲಿ ನಡೆಯೋದ್ರಿಂದ ನಾವು ಅದನ್ನು ಜೀವಕೋಶೀಯ ಉಸಿರಾಟ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಜೀವಕೋಶೀಯ ಉಸಿರಾಟ ಅಂತ ಕರಿತೀವಿ. ಯಾಕೆ? ಜೀವಕೋಶಗಳ ಹಂತದಲ್ಲಿ ನಡೀತಾ ಇದೆ. ಇನ್ನು ಉಸಿರಾಟದಲ್ಲಿ 2 ವಿಧಗಳಿದ್ದಾವೆ. ಒಂದು ಆಮ್ಲಜನಕ ಸಹಿತ ಉಸಿರಾಟ, ಇನ್ನೊಂದು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ. ಆಮ್ಲಜನಕ ಸಹಿತ ಅಂದರೆ ನಾವು ಆಮ್ಲಜನಕವನ್ನು ಉಸಿರಾಟದಲ್ಲಿ ಬಳಸ್ಕೊಂಡ್ರೆ ಅದನ್ನು ಆಮ್ಲಜನಕ ಸಹಿತ ಉಸಿರಾಟ ಅಂತೀವಿ. ಆಮ್ಲಜನಕ ಬಳಸ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ. ಅದಕ್ಕೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಅಂತಲೂ ಸಹ ನಾವು ಕರಿತೀವಿ. ಇನ್ನು ನಾವು ಮುಂದೆ ಹೋಗೋಣ. ATP ಅಂತ ನಾನು ನಿಮಗೆ ಹೇಳಿದೆ. ಸೊ ಆ ATP ಅಂತ ಅಂದರೆ ಏನು? ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳ್ಬಿಟ್ಟು. ಸೊ ನಾವೀಗ ಆಮ್ಲಜನಕ ಸಹಿತ ಉಸಿರಾಟಕ್ಕೆ ಬರೋಣ. ಈ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ. ಆಮ್ಲಜನಕ ಸಹಿತ ಉಸಿರಾಟ ಅಂದರೆ ಕೆಲವು ಜೀವಿಗಳು, ಎಲ್ಲ ಜೀವಿಗಳಲ್ಲ, ಕೆಲವು ಜೀವಿಗಳು ಏನು ಮಾಡ್ತವೆ, ಉಸಿರಾಟ ಕ್ರಿಯೆಗೆ ಆಮ್ಲಜನಕವನ್ನು ಉಪಯೋಗಿಸ್ಕೊಳ್ತವೆ. ಅಂತಹ ಉಸಿರಾಟವನ್ನು ನಾವು ಆಮ್ಲಜನಕ ಸಹಿತ ಉಸಿರಾಟ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನು ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ. ಇನ್ನು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಒಂದು ಗ್ಲೂಕೋಸ್ನ ಕಣವನ್ನು ನಾವು ತಗೊಂಡ್ರೆ ಅದು ಸಂಪೂರ್ಣವಾಗಿ ವಿಭಜನೆಯನ್ನು ಹೊಂದಿ 38 ATPಗಳನ್ನು ಕೊಡುತ್ತೆ. 38 ATPಗಳನ್ನು ಅಂದರೆ ಶಕ್ತಿಯ ಕಣಗಳನ್ನು ಒಂದು ಗ್ಲೂಕೋಸು ಬಿಡುಗಡೆ ಮಾಡುತ್ತೆ. ಅದಾದಮೇಲೆ ನಾವು ಇದು ಕ್ರಿಯೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ನಡೆಯೋದು. ಏನು? ಗ್ಲೂಕೋಸ್ ಇದೆ, ಅದು ಪೈರುವೇಟ್ ಆಗಿ ವಿಭಜನೆಯನ್ನು ಹೊಂದುತ್ತೆ. ಸೊ ಗ್ಲೂಕೋಸು 6 ಕಾರ್ಬನ್ನ ಕಣಗಳನ್ನು ಹೊಂದಿದೆ, ಪೈರುವೇಟು 3 ಕಾರ್ಬನ್ನ ಕಣಗಳನ್ನು ಹೊಂದಿದೆ. ಅಂದರೆ 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಇದೆಲ್ಲಿ ನಡೆಯುತ್ತೆ ಅಂದರೆ ಜೀವಕೋಶದಲ್ಲಿರುವಂಥ ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ನಲ್ಲಿ ಈ ಕ್ರಿಯೆ ನಡೆಯುತ್ತೆ. ಈ ಗ್ಲೂಕೋಸ್ ವಿಭಜನೆ ಆಗುವಂಥ ಕ್ರಿಯೆನ ನಾವು ಗ್ಲೈಕಾಲೈಸಿಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮ್ಮ ಉನ್ನತ ತರಗತಿಗಳಲ್ಲಿ ನೀವು ಕಲಿತೀರ. ಸೊ 6 ಕಾರ್ಬನ್ ಅಣುಗಳಿಂದ ಮಾಡಲ್ಪಟ್ಟಿರುವಂಥ ಗ್ಲೂಕೋಸು 3 ಕಣಗಳಿಂದ ಆಗಿರುವಂಥ ಪೈರುವೇಟ್ ಆಗಿ ವಿಭಜನೆ ಹೊಂತು. ಇದು ಮುಂದೆ ಮೈಟೋಕಾಂಡ್ರಿಯಾ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿದ್ವಲ್ಲ, ಅಲ್ಲೇನಾಗುತ್ತೆ, ಮತ್ತೆ ವಿಭಜನೆಯನ್ನು ಹೊಂದಿ ATPಗಳನ್ನು, ನೀರಿನ ಕಣಗಳನ್ನು, ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಇದು ನಮ್ಮ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ನಾವು ತಿಳ್ಕೊಬೇಕಾಗಿದೆ. ಏನು? ಗ್ಲೂಕೋಸ್ ವಿಭಜನೆ ಹೊಂದುತ್ತೆ, ಪೈರುವೇಟ್ ಆಗುತ್ತೆ, ಎಲ್ಲಿ? ಕೋಶ ದ್ರವ್ಯದಲ್ಲಿ. ನಂತರ ಪೈರುವೇಟು ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಅದಾದಮೇಲೆ ಈಗ ನಾವು ADP ಮತ್ತು ATP ಅಂದರೆ ಏನು ಅಂತ ನೋಡೋಣ. ಇವೆರಡೂ ಸಹ ಶಕ್ತಿಯ ಕಣಗಳಿಗೆ ರಾಸಾಯನಿಕ ಹೆಸರನ್ನು ನಾವು ಕೊಟ್ಟಿರೋದು.
ಸೊ ADP ಅಂದರೆ ಅಡಿನೋಸೈನ್ ಡಿಫಾಸ್ಫೇಟ್ ಅಂತ ಹೇಳ್ಬಿಟ್ಟು. ಏನು ಅಡಿನೋಸೈನ್ ಡೈಫಾಸ್ಫೇಟ್ ಅಂದರೆ 2 ಕಣಗಳು ಇದ್ದಾವೆ ಅದರಲ್ಲಿ, ಇದು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನು ನೆಕ್ಸ್ಟು ATP ಅಂತಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್, 3 ಫಾಸ್ಫೇಟ್ನ ಕಣಗಳನ್ನು ಹೊಂದಿರುತ್ತೆ. ಇದು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ. ಇನ್ನು ನಾವು ಮುಂದಕ್ಕೆ ಹೋಗಿ ಈ ADP ಮತ್ತು ATPಗಳನ್ನು ನೆನಪಿಟ್ಕೊಳ್ಳಿ. ADP ಅಂತಂದರೆ ಅಡಿನೋಸೈನ್ ಡೈಫಾಸ್ಫೇಟ್, ATP ಅಂತಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್. ಹೆಚ್ಚು ಶಕ್ತಿಯನ್ನು ಹೊಂದಿರುವಂಥದ್ದು ATP. ಸೊ ಈ ATP ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆ, ಜೀರ್ಣಕ್ರಿಯೆ ಆಗಿರ್ಬೋದು, ಮೆದುಳಿಗೆ ಆಗಿರ್ಬೋದು, ಶ್ವಾಸಕ್ರಿಯೆಗೆ ಆಗಿರ್ಬೋದು, ವಿಸರ್ಜನೆಗಾಗಿರ್ಬೋದು, ಎಲ್ಲದಕ್ಕೂ ಸಹ ಶಕ್ತಿಯನ್ನು ಒದಗಿಸೋದು ATP. ಅದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು ನಮ್ಮ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಏನದು ಮುಂದಿಂದು? ಆಮ್ಲಜನಕ ರಹಿತ ಉಸಿರಾಟ. ಸೊ ಆಮ್ಲಜನಕವನ್ನು ಉಸಿರಾಟಕ್ಕೆ ಕೆಲವು ಜೀವಿಗಳು ಬಳಸಲ್ಲ, ಅಂತಹ ಉಸಿರಾಟವನ್ನು ನಾವು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ. ಸೊ ಅದನ್ನು ಇಂಗ್ಲೀಷಲ್ಲಿ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತಲೂ ಸಹ ಕರೀತಾರೆ. ಏನಂತ ಕರೀತಾರೆ? ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ. ಸೊ ಉದಾಹರಣೆ, ಹಾಲು ಮೊಸರಾಗಬೇಕಾದ್ರೆ ನಡೀತಾ ಇರುವಂಥ ಕ್ರಿಯೆ, ಅಲ್ಲಿ ಆಮ್ಲಜನಕ ಉಪಯೋಗಿಸಲ್ಲ. ಸೊ ಅಲ್ಲಿ ನಡೀತಾ ಇರುವಂಥ ಉಸಿರಾಟವನ್ನು ನಾವು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಹಾಲನ್ನು ಮೊಸರಾಗಿ ಮಾಡೋದು ಕಿಣ್ವಗಳು. ಆ ಕಿಣ್ವಗಳು ಉಸಿರಾಟಕ್ಕೆ ಆಮ್ಲಜನಕವನ್ನು ಉಪಯೋಗಿಸ್ತಾ ಇಲ್ಲ. ಸೊ ಇಲ್ಲೇನು ನಡೆಯುತ್ತೆ ನೋಡಿ, ಇದು ನೆನಪಿಟ್ಕೊಳ್ಳಿ. ಗ್ಲೂಕೋಸ್ ಪೈರುವೇಟ್ ಆಗುವಂತಹ ಗ್ಲೈಕೋಲೈಸಿಸು ಕೋಶ ದ್ರವ್ಯದಲ್ಲಿ ನಡೆಯೋದು ಕಾಮನ್, ಆಯಿತಾ? ಆಮ್ಲಜನಕ ರಹಿತದಲ್ಲೂ ಫಸ್ಟು ಕೋಶ ದ್ರವ್ಯದಲ್ಲಿ ಗ್ಲೂಕೋಸು ಪೈರುವೇಟ್ ಅಥವಾ ಪೈರುವಿಕ್ ಆ್ಯಸಿಡ್ ಆಗಿ ಪರಿವರ್ತನೆಯನ್ನು ಹೊಂದುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಮ್ಲಜನಕ ರಹಿತ ಅಥವಾ ಆಕ್ಸಿಜನ್ ರಹಿತ ಇದೆ. ಅಂಥ ಸಂದರ್ಭದಲ್ಲಿ 2 ATPಗಳ ಉತ್ಪಾದನೆ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಗ್ಲೂಕೋಸ್ ಏನು ಎಥನಾಲ್ ಉಂಟಾಗ್ತಾ ಇದೆ, ಎಥನಾಲ್ ಉತ್ಪತ್ತಿ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಇದೆ. 2 ಶಕ್ತಿಯ ಕಣಗಳು ಉತ್ಪಾದನೆ ಆಗ್ತಾ ಇದೆ. ಎಲ್ಲ ಕ್ರಿಯೆಗಳು ಏನಾಗ್ತದೆ, ಸೈಟೋಪ್ಲಾಸಮ್ನಲ್ಲಿ ನಡೀತಾ ಇದೆ. ಕೊನೆಯಲ್ಲಿ ಒಂದು ಗ್ಲೂಕೋಸ್ನ ಕಣ 2 ATPಗಳನ್ನು ಉತ್ಪಾದನೆ ಮಾಡುತ್ತೆ. ಇದಿಷ್ಟನ್ನು ನಾವು ಈ ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕ ರಹಿತ ಉಸಿರಾಟದಲ್ಲಿ ನಾವು ನೋಡಬೇಕಾಗುತ್ತೆ. ಇದನ್ನು ನೋಡ್ತಾ ನಾವು ಮುಂದಕ್ಕೆ ಹೋಗೋಣ. ಗ್ಲೂಕೋಸ್ ವಿಭಜನೆ ಆಗುವಂಥ ವಿವಿಧ ವಿಧಾನಗಳನ್ನು ಅಥವಾ ಹಂತಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ನಾನು ಹೇಳಿದೆ, ಗ್ಲೂಕೋಸು ಪೈರುವಿಕ್ ಆ್ಯಸಿಡ್ ಅಥವಾ ಪೈರುವೇಟ್ ಆಗುವಂಥದ್ದು ಕಾಮನ್ ವಿಧಾನ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ 3 ಕಂಡೀಷನ್ಗಳನ್ನು ಅಥವಾ 3 ಒಂದು ರೀತಿಯ ಉಸಿರಾಟವನ್ನು ನೋಡ್ತಾ ಇದ್ದೀವಿ. ಒಂದನೇದು ಆಕ್ಸಿಜನ್ನ ಅನುಪಸ್ಥಿತಿ ಅಂತ ಇದೆ. ಅಂದರೆ ಆಕ್ಸಿಜನ್ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ. ಎರಡನೇದು ಆಕ್ಸಿಜನ್ನ ಕೊರತೆ, ಆಕ್ಸಿಜನ್ ಇದೆ ಬಟ್ ಕಡಿಮೆ ಇದೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಾದಮೇಲೆ ಆಕ್ಸಿಜನ್ ಉಪಸ್ಥಿತಿ, ಅಂದರೆ ಆಕ್ಸಿಜನ್ ಸಂಪೂರ್ಣವಾಗಿದ್ದಾಗ ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಈ ಫ್ಲೋ ಚಾರ್ಟ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ. ಗ್ಲೂಕೋಸ್ ಇದೆ, 6 ಕಾರ್ಬನ್ನ ಕಣಗಳನ್ನು ಅದು ಹೊಂದಿದೆ ಅಂತ ಹೇಳಿದ್ವಿ. ಕೋಶ ದ್ರವ್ಯದಲ್ಲಿ ಗ್ಲೈಕೋಲೈಸಿಸ್ ಅನ್ನುವಂತಹ ಒಂದು ಪ್ರಕ್ರಿಯೆಯಿಂದ ಅದೇನಾಗ್ತಾ ಇದೆ, 3 ಕಾರ್ಬನ್ ಅಣುಗಳನ್ನು ಹೊಂದಿರುವಂಥ ಪೈರುವೇಟ್ ಅಥವಾ ಪೈರುವಿಕ್ ಆ್ಯಸಿಡ್ ಆಗಿ ವಿಭಜನೆಯನ್ನು ಹೊಂದ್ತಾ ಇದೆ. ಈ ಪೈರುವೇಟು ತದನಂತರದಲ್ಲಿ ಏನಾಗುತ್ತೆ, ಒಂದು ವೇಳೆ ಆಕ್ಸಿಜನ್ ಇಲ್ಲವೇ ಇಲ್ಲ ಅಂತಂದರೆ ಅದೇನು ಮಾಡುತ್ತೆ, ಎಥನಾಲನ್ನು ಉತ್ಪತ್ತಿ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡಿ ATP ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಸ್ವಲ್ಪ ಪ್ರಮಾಣದ, ಅತ್ಯಂತ ಕಡಿಮೆ ಪ್ರಮಾಣದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಇನ್ನು ಆಕ್ಸಿಜನ್ ಕೊರತೆ ಇದೆ ಬಟ್ ಸಂಪೂರ್ಣವಾಗಿ ಇಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಇದೆಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಸ್ನಾಯುಗಳ ಜೀವಕೋಶಗಳಲ್ಲಿ ನಡೆಯುವಂಥದ್ದು. ಇದು ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ. ಇದ್ರ ಬಗ್ಗೆ ಮುಂದೆ ನಾನು ಹೇಳ್ತೀನಿ ನಿಮಗೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗೋದ್ರ ಜೊತೆಗೆ ATP ಶಕ್ತಿ ಸಹ ಬಿಡುಗಡೆ ಆಗುತ್ತೆ. ಅದು ಸಹ ಶಕ್ತಿ, ಈ ಲ್ಯಾಕ್ಟಿಕ್ ಆಮ್ಲ 3 ಕಾರ್ಬನ್ ಅಣುಗಳನ್ನು ಹೊಂದಿರುತ್ತೆ. ಇನ್ನು ಆಕ್ಸಿಜನ್ ಸಂಪೂರ್ಣವಾಗಿದೆ, ಉಪಸ್ಥಿತಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಇದ್ದಾಗ ಮೈಟೋಕಾಂಡ್ರಿಯಾದಲ್ಲಿ ಇದು ನಡೆಯುತ್ತೆ, ಆಮ್ಲಜನಕ ಸಹಿತ ಉಸಿರಾಟ. ಅಲ್ಲೇನಾಗುತ್ತೆ, ಈಗ ಆವಾಗಲೇ ನಾವು ನೋಡಿದ್ವಿ, ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಶಕ್ತಿಯ ಬಿಡುಗಡೆ ಆಗುತ್ತೆ. ಸೊ ಇದರಲ್ಲಿ ಸಂಪೂರ್ಣವಾಗಿ ನೀವು ನೋಡಿ, ಗ್ಲೂಕೋಸ್ ವಿಭಜನೆ ಆಗ್ತಾ ಇದೆ. ಪ್ರಮುಖ ಉದ್ದೇಶ ಏನು, ಶಕ್ತಿಯ ಉತ್ಪಾದನೆ. ಗ್ಲೂಕೋಸ್ ಅಂದರೆ ಆಹಾರ. ಸೊ ಉಸಿರಾಟ ಅಂದ್ರೇನು, ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆಯನ್ನು ನಾವು ಉಸಿರಾಟ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ನಿಮಗೆ ನೆನಪಿರುತ್ತೆ. ಗ್ಲೂಕೋಸ್ ಫಸ್ಟು ಪೈರುವೇಟ್ ಆಗುತ್ತೆ. ಪೈರುವೇಟು ತದನಂತರದಲ್ಲಿ 3 ರೀತಿಯಾಗಿ ವಿಭಜನೆಯನ್ನು ಹೊಂದಬಹುದು. ಒಂದು ಆಕ್ಸಿಜನ್ ಇಲ್ಲದೇ ಇರುವಂಥ ಕಂಡೀಷನ್ನು, ಆಕ್ಸಿಜನ್ ಇರುವಂಥ ಕಂಡೀಷನ್ನು, ಆಕ್ಸಿಜನ್ನು
ಫುಲ್ ಇರುವಂಥ ಕಂಡೀಷನಲ್ಲಿ ಎಲ್ಲ ಹಂತಗಳಲ್ಲೂ ನಮಗೆ ಶಕ್ತಿ ಉತ್ಪಾದನೆ ಆಗ್ತಾ ಇದೆ. ಆಕ್ಸಿಜನ್ ಇಲ್ಲದೆ ಇರುವಾಗ ಕಡಿಮೆ ಪ್ರಮಾಣ, ಸ್ವಲ್ಪ ಆಕ್ಸಿಜನ್ ಇದ್ದಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಶಕ್ತಿ, ಇನ್ನು ಆಕ್ಸಿಜನ್ ಸಂಪೂರ್ಣವಾಗಿದ್ದಾಗ ಜಾಸ್ತಿ ಪ್ರಮಾಣದ ಶಕ್ತಿ ಉತ್ಪಾದನೆ ಆಗುತ್ತೆ. ಆಯಿತಾ? ಇದು ಆದಮೇಲೆ ನಾವು ಮುಂದೆ ಹೋಗೋಣ. ಸೊ ನಾವು ಇವಾಗಲೇ ನೋಡಿದ್ವಿ ಆಕ್ಸಿಜನ್ನ ಕೊರತೆ ಇದ್ದಾಗ ಸ್ನಾಯುಗಳಲ್ಲಿ ನಡೆಯುತ್ತೆ ಉತ್ಪಾದನೆ, ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗುತ್ತೆ ಅಂತ ನಾವು ನೋಡಿದ್ವಿ ಅಲ್ವಾ? ಸೊ ಇಲ್ಲಿದೆ ಈ ಚಿತ್ರವನ್ನು ನೋಡಿ, ಒಬ್ಬ ವ್ಯಕ್ತಿ ತನ್ನ ಕಾಲುಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ. ಕಾಲಂದರೆ ಇಲ್ಲಿರುವಂಥ ಅವನ ಸ್ನಾಯುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ಯಾವತ್ತಾದರೂ ತುಂಬ ಓಡಿದಾಗ ಅಥವಾ ತುಂಬ ನಡೆದಾಗ ನೀವು ಕಾಲು ನೋಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನನ್ನ ಕಾಲು ಹಿಡ್ಕೊಂತು ಅಂತ ಹೇಳ್ಬಿಟ್ಟು ಆ ಸ್ನಾಯುಗಳನ್ನು ನೀವು ಹಿಡ್ಕೊತೀರ ಅಲ್ವಾ? ಅದು ಯಾಕೆ ಆಗ್ತಾ ಇದೆ ಅಂತಂದರೆ ಈ ಉಸಿರಾಟ ಕ್ರಿಯೆಯಿಂದ ಉಂಟಾಗ್ತಾ ಇದೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ನಾಯುಗಳಿಗೆ ಶಕ್ತಿ ಉತ್ಪಾದನೆ ಮಾಡೋಕ್ಕೆ ಬೇಕಾಗಿರುವಷ್ಟು ಆಮ್ಲಜನಕ ಸಿಗ್ತಾ ಇಲ್ಲ. ಆ ಆಮ್ಲಜನಕ ಸಿಗದೇ ಇರೋದ್ರಿಂದಾಗಿ ಏನಾಗ್ತಾ ಇದೆ, ವಿಭಜನೆ ಆಗ್ತಾ ಇದೆ, ಗ್ಲೂಕೋಸ್ ವಿಭಜನೆ ಆಗ್ತಾ ಇದೆ. ಅದು ಸಂಪೂರ್ಣವಾಗಿ ಆಗದೆ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತಾ ಇದೆ. ಆ ಲ್ಯಾಕ್ಟಿಕ್ ಆಮ್ಲ ಏನು ಮಾಡುತ್ತೆ, ನಮ್ಮ ಸ್ನಾಯುಗಳಲ್ಲಿ ಜಾಸ್ತಿ ಆದಾಗ ಸ್ನಾಯುಗಳ ಸಂಕೋಚನೆಗೆ ಕಾರಣ ಆಗುತ್ತೆ, ಸೆಳೆತಕ್ಕೆ ಕಾರಣ ಆಗುತ್ತೆ, ಸ್ನಾಯುಗಳು ಹಿಡ್ಕೊಂಡಂಗೆ ಆಗುತ್ತೆ, ನಮಗೆ ನೋವು ಪ್ರಾರಂಭ ಆಗುತ್ತೆ, ಮುಂದೆ ಕೆಲಸ ಮಾಡೋಕ್ಕಾಗಲ್ಲ, ಓಡೋಕ್ಕೆ ಆಗಲ್ಲ. ಸೊ ಇದು ನಮ್ಮ ಕಾಲು ಹಿಡ್ಕೊಳ್ಳೋದು, ಸೆಳೆತ ಉಂಟಾಗೋದು ಯಾವುದರಿಂದ ಉಂಟಾಗ್ತಾ ಇದೆ, ಆಕ್ಸಿಜನ್ನ ಕೊರತೆಯಿಂದಾಗಿ ಗ್ಲೂಕೋಸ್ ಏನಾಗಿದೆ, ಲ್ಯಾಕ್ಟಿಕ್ ಆಮ್ಲ ಆಗಿದೆ. ಆ ಲ್ಯಾಕ್ಟಿಕ್ ಆಮ್ಲದಿಂದಾಗಿ ಏನಾಗಿದೆ, ನಮ್ಮ ಸ್ನಾಯುಗಳು ಸಂಕೋಚನಕ್ಕೆ ಒಳಗಾಗ್ತವೆ, ಅದರಿಂದ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಒಂದು ಉದಾಹರಣೆ ನೋಡೋಣ. ನಾವು ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಜಿಂಕೆನ ಒಂದು ಚೀತಾ ಅಥವಾ ಚಿರತೆ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಇದು ಓಡಬೇಕು, ಎಷ್ಟು ದೂರ ಓಡುತ್ತೆ, ಚಿರತೆನೂ ಸಹ ಚೆನ್ನಾಗೇ ಓಡುತ್ತೆ, ಜಿಂಕೆನೂ ಸಹ ಚೆನ್ನಾಗೇ ಓಡುತ್ತೆ. ಜಿಂಕೆ ಓಡ್ತಾ ಇದೆ, ಅದರೊಳಗಡೆ ಶೇಖರಣೆ ಆಗಿರುವಂಥ ಎಲ್ಲ ಶಕ್ತಿ ಖಾಲಿ ಆಯಿತು, ಆಕ್ಸಿಜನ್ನ ಕೊರತೆ ಉಂಟಾಗ್ತಾ ಇದೆ. ಬಟ್ ಸ್ನಾಯುಗಳು ಶಕ್ತಿಯನ್ನು ಉತ್ಪಾದನೆ ಮಾಡಲೇಬೇಕು, ಯಾಕೆ ಜಿಂಕೆ ತಪ್ಪಿಸ್ಕೋಬೇಕು ಚಿರತೆಯಿಂದಾಗಿ. ಅವಾಗ ಏನು ಮಾಡುತ್ತೆ, ಗ್ಲೂಕೋಸನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ವಿಭಜನೆ ಮಾಡೋಕ್ಕೆ ಆಕ್ಸಿಜನ್, ಆಮ್ಲಜನಕ ಸಾಕಾಗೋಷ್ಟು ಇಲ್ಲದೆ ಇರೋ ಕಾರಣದಿಂದಾಗಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದನೆ ಮಾಡಿ ಶಕ್ತಿಯನ್ನು ಬಿಡುಗಡೆ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆದಂಗೆ ಜಿಂಕೆಯ ಕಾಲುಗಳಲ್ಲೂ ಸಹ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆಗಿಬಿಟ್ಟು ಸೆಳೆತಕ್ಕೆ ಉಂಟಾಗುತ್ತೆ. ಸೆಳೆತ ಉಂಟಾಗಿರೋದ್ರಿಂದ ಏನಾಗುತ್ತೆ, ಆ ಜಿಂಕೆ ಚಿರತೆ ಕೈಯಲ್ಲಿ ಸಿಕ್ಕಾಕೊಂಡು ಚಿರತೆಗೆ ಆಹಾರ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮಗೆ ನೆನಪಿರಲಿ, ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಿಂದಾಗಿ ನಮಗೆ ಸೆಳೆತ ಉಂಟಾಗುತ್ತೆ. ಇದಿಷ್ಟು ನಾವು ಸಂಪೂರ್ಣವಾಗಿ ಒಂದು ಉಸಿರಾಟ ಅಂತಂದರೆ ಏನು, ಅದರ ವಿಧಗಳನ್ನು ಮತ್ತು ಗ್ಲೂಕೋಸ್ ವಿಭಜನೆ ಆಗುವಂಥ 3 ಹಂತಗಳನ್ನು ತಿಳ್ಕೊಂಡಿದ್ದೀವಿ. ಈಗ ಸಸ್ಯಗಳಲ್ಲಿ ಹೇಗೆ ಉಸಿರಾಟ ನಡೆಯುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಈ ಸಸ್ಯಗಳಲ್ಲಿ ಉಸಿರಾಟ ನಡೆಯೋದನ್ನು ನಾವೆಲ್ಲರೂ ನೋಡಿದ್ದೀವಿ. ನಮ್ಮ ಮೊದಲನೇ ತರಗತಿಯಲ್ಲಿ ನಾವು ಅಂದ್ಕೊಂಡ್ವಿ ದ್ವಿತೀಯ ಸಂಶ್ಲೇಷಣೆಗೆ ಸಸ್ಯ ಕಾರ್ಬನ್ ಡೈಆಕ್ಸೈಡ್ ತಗೊತಾ ಇದೆ ಅಂತ ಹೇಳಿದ್ವಿ. ಪತ್ರರಂಧ್ರ, ಎಲೆಗಳಲ್ಲಿರುವಂಥ ಚಿಕ್ಕ ಚಿಕ್ಕ ರಂಧ್ರಗಳು, ಪತ್ರರಂಧ್ರಗಳ ಮುಖಾಂತರ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗ್ತಾ ಇದೆ, ಆಮ್ಲಜನಕ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ವಿ. ಈ ಸಸ್ಯಗಳಲ್ಲಿ ಉಸಿರಾಟ ಹೇಗೆ ನಡೀತಾ ಇದೆ? ಈ ಸಸ್ಯಗಳಲ್ಲೂ ಸಹ ಉಸಿರಾಟ ಅನಿಲಗಳ ವಿನಿಮಯದಿಂದನೇ ನಡೀತಾ ಇದೆ. ಆದ್ದರಿಂದ ಯಾವ್ಯಾವ ಅನಿಲಗಳನ್ನು ಉಸಿರಾಟಕ್ಕೆ ಉಪಯೋಗಿಸ್ಕೊಳ್ಳುತ್ತೋ ಆ ಅನಿಲಗಳನ್ನು ನಾವು ಉಸಿರಾಟದ ಅನಿಲಗಳು ಅಂತ ಕರಿತೀವಿ. ನೀವು ಇಲ್ಲಿ ಚಿತ್ರವನ್ನು ನೋಡ್ತಾ ಇರ್ಬೋದು, ಇದು ರಾತ್ರಿಯ ಚಿತ್ರ, ಇದು ಬೆಳಗಿನ ಚಿತ್ರ. ಸೊ ಬೆಳಗಿನ ಹೊತ್ತು ಏನಾಗುತ್ತೆ, ಸಸ್ಯ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಉಪಯೋಗಿಸ್ಕೊಳ್ಳುತ್ತೆ, ಆಮ್ಲಜನಕವನ್ನು ಹೊರಗಡೆ ಬಿಡ್ತಾ ಇದೆ. ಸೊ ಬೆಳಗ್ಗೆ ಹೊತ್ತು ಏನು ಮಾಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತಾ ಇದೆ, ಆಕ್ಸಿಜನ್ನ ಬಿಡುಗಡೆ ಮಾಡ್ತಾ ಇದೆ. ರಾತ್ರಿ ಹೊತ್ತೇನಾಗುತ್ತೆ, ಇದು ವಿಸರಣೆಯ ಮುಖಾಂತರ, ಪತ್ರರಂಧ್ರಗಳ ಮುಖಾಂತರ ಆಮ್ಲಜನಕವನ್ನು ತಗೊಳ್ಳುತ್ತೆ, ಉಸಿರಾಟದಿಂದ ಉತ್ಪಾದನೆ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡುತ್ತೆ. ಬೆಳಗಿನ ಹೊತ್ತೇನಾಗುತ್ತೆ, ಹೊರಗಡೆಯಿಂದನೂ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ಅದರ ಉಸಿರಾಟದಿಂದ ಉತ್ಪತ್ತಿಯಾಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಸಹ ಅದು ದ್ವಿತೀಯ ಸಂಶ್ಲೇಷಣೆಗೆ ಉಪಯೋಗಿಸ್ಕೊಳ್ಳುತ್ತೆ. ಇದು ಸಸ್ಯದಲ್ಲಿ ಆಗುವಂಥ ಉಸಿರಾಟ. ಸಸ್ಯಗಳಲ್ಲಿ ಉಸಿರಾಟ ನೆನಪಿರಲಿ, ಉಸಿರಾಟ ಪತ್ರರಂಧ್ರಗಳ ಮುಖಾಂತರ ಆಗುತ್ತೆ, ಅಂದರೆ ಅನಿಲಗಳ ವಿನಿಮಯದಿಂದ ವಿಸರಣೆ ಮುಖಾಂತರ ಆಗುತ್ತೆ. ಸಸ್ಯಗಳು ಬೆಳಗಿನ ಹೊತ್ತು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಹೊರಗಡೆ ಬಿಡ್ತವೆ, ರಾತ್ರಿ ಹೊತ್ತು ಆಮ್ಲಜನಕವನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತವೆ. ಅದಕ್ಕೆ ನೀವು ನೋಡಿರ್ಬೋದು, ಕೆಲವು ಜನ ಹಿರಿಯರು ಹೇಳ್ತಾರೆ ರಾತ್ರಿ ಹೊತ್ತು ಮರದ ಕೆಳಗಡೆ ಮನ್ಕೋಬೇಡ ಅಂತ. ಯಾಕೆ ಮರದ ಕೆಳಗಡೆ ಮನ್ಕೋಬಾರ್ದು ಅಂದರೆ, ಮರದ ಹತ್ತಿರ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿರುತ್ತೆ. ಆ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ನಮ್ಮ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಹಿರಿಯರು ಆ ಮಾತನ್ನು ಹೇಳ್ತಾರೆ. ಸೊ ಇನ್ನು ನಾವು ಮುಂದೆ ಹೋಗೋಣ. ಸಸ್ಯಗಳಲ್ಲಿ ಉಸಿರಾಟವನ್ನು ನೋಡಾದಮೇಲೆ
ಪ್ರಾಣಿಗಳಲ್ಲಿ ಯಾವ ರೀತಿ ಉಸಿರಾಟ ನಡೆಯುತ್ತೆ ಅನ್ನೋದನ್ನು ನಾವು ಈಗ ತಿಳ್ಕೊಬೇಕು. ಫಸ್ಟಿಗೆ ಏಕಕೋಶೀಯ ಜೀವಿಗಳಾದಂಥ ನಾವು ಅಮೀಬಾ, ಹೈಡ್ರಾ, ಸ್ಪಂಜು ಇವುಗಳ ಬಗ್ಗೆ ನೋಡೋದಾದರೆ, ಇವುಗಳಲ್ಲಿ ಹೇಗೆ ಆಹಾರ ವಿಸರಣೆ ಮುಖಾಂತರ ನಡೀತೋ ಪೋಷಣೆ, ಅದೇ ರೀತಿ ಉಸಿರಾಟವೂ ಸಹ ವಿಸರಣಾ ವಿಧಾನದಿಂದ ನಡೀತು. ಇವುಗಳ ಎಲ್ಲ ಪೊರೆಗಳು ಅಥವಾ ದೇಹದ ಹೊರಗಿನ ಪದರ ತುಂಬ ತೆಳುವಾಗಿರೋದ್ರಿಂದ ಈ ಗಾಳಿ ಅನಿಲ ಏನಾಗುತ್ತೆ, ಆರಾಮಾಗಿ ಅದರೊಳಗಡೆ ವಿಸರಣೆ ಮುಖಾಂತರ ಒಳಗಡೆ ಹೋಗುತ್ತೆ. ಉಸಿರಾಟ ಆದಮೇಲೆ ಬೇಡದೇ ಇರುವಂಥ ಅನಿಲ ಮತ್ತೆ ಹೊರಗಡೆ ಆ ಪದರದ ಮುಖಾಂತರ ಹೊರಗಡೆ ಬರುತ್ತೆ. ಅದು ಏಕಕೋಶೀಯ ಜೀವಿಗಳಲ್ಲಿ ವಿಸರಣಾ ವಿಧಾನದ ಮೂಲಕ ನಡೆಯುತ್ತೆ. ಇನ್ನು ನೆಕ್ಸ್ಟ್ ನಾವು ಬಂದಾಗ ಮೀನಿನ ಬಗ್ಗೆ ನೀವೆಲ್ಲ ಅಧ್ಯಯನ ಮಾಡಿರ್ತೀರ. ಮೀನುಗಳ ಉಸಿರಾಟ ಅಂಗವನ್ನು ನಾವು ಕಿವಿರುಗಳು ಅಂತ ಕರಿತೀವಿ. ಕಪ್ಪೆಯಲ್ಲಿ ಏನಾಗುತ್ತೆ, ಅದರಲ್ಲಿ ಶ್ವಾಸಕೋಶ ಇದೆ, ಅದರ ಮುಖಾಂತರನೂ ಉಸಿರಾಡುತ್ತೆ. ಮತ್ತು ಅದರ ತೇವಭರಿತವಾದಂತಹ ಚರ್ಮದಿಂದ ಸಹ ಕಪ್ಪೆ ತನ್ನ ಉಸಿರಾಟವನ್ನು ನಡೆಸುತ್ತೆ. ಇನ್ನು ನಾವು ನೆಕ್ಸ್ಟ್ ಭೂಮಿ ಮೇಲೆ ಬಂದಿರುವಂಥ ಎಲ್ಲ ಕಶೇರುಕಗಳು, ಅಂದರೆ ನಮ್ಮಂಥ ಬೆನ್ನು ಮೂಳೆನ ಹೊಂದಿರುವಂಥ ಪ್ರಾಣಿಗಳು ನಾವು ತೊಗೊಂಡ್ವಿ ಅಂತಂದರೆ ಎಲ್ಲ ಪ್ರಾಣಿಗಳಿಗೂ ಸಹ ಶ್ವಾಸಕೋಶ ಇದೆ. ಇದ್ರ ಮುಖಾಂತರ ನಾವು ನಮ್ಮ ಉಸಿರಾಟವನ್ನು ಮಾಡ್ತೀವಿ. ಇನ್ನು ಜಲಚರ ಪ್ರಾಣಿಗಳಾಗಿರುವಂತಹ ಮೀನುಗಳು ಅವೆಲ್ಲ ಏನು ಮಾಡ್ತವೆ ಅಂದರೆ ಆಮ್ಲಜನಕ, ನಾವಾದರೆ ಈ ಸಸ್ಯಗಳು ಬಿಡುಗಡೆ ಮಾಡಿದ್ದಾವೆ, ಗಾಳಿಲಿದೆ, ಉಸಿರಾಡ್ತಾ ಇದ್ದೀವಿ, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತಾ ಇದ್ದೀವಿ. ಆದರೆ ಈ ನೀರಿನಲ್ಲಿರುವಂಥ ಜಲಚರ ಪ್ರಾಣಿಗಳು ಅಲ್ಲಿ ಏನಾಗುತ್ತೆ ಅಂತಂದರೆ ಆಮ್ಲಜನಕ ನೀರಿನೊಳಗಡೆ ಕರಗುತ್ತೆ, ಕರಗಿರುವ ರೂಪದಲ್ಲಿ ಆಮ್ಲಜನಕ ನೀರಿನ ಒಳಗಡೆ ಇರುತ್ತೆ. ಸೊ ಆ ಪ್ರಾಣಿಗಳು ಏನು ಮಾಡ್ತವೆ, ಆ ನೀರಿನಲ್ಲಿರುವಂತಹ ಆಮ್ಲಜನಕವನ್ನು ತಮ್ಮ ದೇಹದೊಳಗಡೆ ತಗೊತವೆ. ಸೊ ಅದರ ಮುಖಾಂತರ ಉಸಿರಾಟ ಜಲಚರ ಪ್ರಾಣಿಗಳಲ್ಲಿ ನಡೆಯುತ್ತೆ. ಸೊ ಇನ್ನು ನಾವು ಉಸಿರಾಟದ ಪ್ರಮಾಣವನ್ನು ಗಮನಿಸಿದಾಗ ಜಲಚರ ಪ್ರಾಣಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಭೂಮಿ ಮೇಲಿರುವಂಥ ಪ್ರಾಣಿಗಳಲ್ಲಿ ಕಡಿಮೆ ಇರುತ್ತೆ. ಸೊ ನೀರಿನಲ್ಲಿರುವಂಥ ಪ್ರಾಣಿ ತುಂಬ ಸಲ ಉಸಿರಾಡಬೇಕು. ಯಾಕೆ, ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕದ ಪ್ರಮಾಣ ತುಂಬ ಕಡಿಮೆ ಇದೆ. ಸೊ ಜಾಸ್ತಿ ಉಸಿರಾಡಿದ್ರೆ ಮಾತ್ರ ಜಾಸ್ತಿ ಆಮ್ಲಜನಕವನ್ನು ಒಳಗಡೆ ಅದು ತಗೊಳ್ಳೋಕ್ಕೆ ಆಗುತ್ತೆ. ಆ ದೃಷ್ಟಿಯಿಂದ ಜಲಚರ ಪ್ರಾಣಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಡ್ತವೆ. ಇದಿಷ್ಟನ್ನು ತಿಳ್ಕೊತ ಪ್ರಾಣಿಗಳ ಬಗ್ಗೆ ನಾವು ತಿಳ್ಕೊತ ನಮ್ಮ ಮುಂದೆ ಹೋಗೋಣ. ಪ್ರಮುಖವಾಗಿ ಅಧ್ಯಾಯದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಮಾನವನಲ್ಲಿ ನಡೆಯುವಂಥ ಉಸಿರಾಟ. ನೀವೆಲ್ಲ ಇಲ್ಲಿ ಚಿತ್ರ ಗಮನಿಸ್ತಾ ಇರ್ಬೋದು. ಏನು ಈ ಸರ್ ಉಸಿರಾಟ ಅಂತ ಹೇಳ್ತಾ ಇದ್ದಾರೆ, ಅದರ ಪಕ್ಕದಲ್ಲಿ ರಕ್ತ ಸಂಚಲನೆ ಅಥವಾ ರಕ್ತ ಪರಿಚಲನೆ ಚಿತ್ರನೂ ಹಾಕಿದ್ದಾರೆ, ಸರ್ಕ್ಯುಲೇಷನ್ ಪಿಕ್ಚರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇವೆರಡೂ ಸಹ ಒಂದಕ್ಕೊಂದು ತುಂಬ ಸಂಬಂಧವನ್ನು ಹೊಂದಿರುವಂಥ ಕ್ರಿಯೆಗಳು. ಯಾಕೆ ಅಂತಂದರೆ ನಾವು ಶ್ವಾಸಕ್ರಿಯೆ ಅಂತಂದರೆ ಉಸಿರಾಟ ಅಂತಂದರೆ ಏನಂತ ಹೇಳಿದ್ವಿ, ಆಮ್ಲಜನಕ ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ವಿ. O2 ಇದೆ, ಅದೇನಾಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ವಿ. CO2 ಇದೆ, ಅದೇನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ವಿ. ಈ O2 ದೇಹದ ಎಲ್ಲ ಜೀವಕೋಶಗಳಿಗೂ ಹೇಗೆ ಹೋಗೋಕ್ಕೆ ಸಾಧ್ಯ? ನೀವು ಮೂಗಿಂದ ಗಾಳಿ ತಗೊತಾ ಇದ್ದೀರ, ಬಟ್ ದೇಹದ ಎಲ್ಲ ಜೀವಕೋಶಗಳಿಗೂ ಹೇಗೆ ಹೋಗುತ್ತೆ? ಓಕೆ, ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳಿದ್ವಿ, ಜೀವಕೋಶದ ಒಳಗಡೆ ಇರುವಂಥ ಮೈಟೋಕಾಂಡ್ರಿಯಾದಲ್ಲಿ ವಿಭಜನೆ ಆಗಿ ಶಕ್ತಿ ಉತ್ಪಾದನೆ ಆಗಿ ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಯಿತು ಅಂತ ಹೇಳಿದ್ವಿ. ಅಲ್ಲಿಂದ ಹೇಗೆ ಮೂಗಿನ ಜೊತೆ ಹೊರಗಡೆ ಬರ್ತಾ ಇದೆ? ಹೇಗೆ ಬರ್ತಾ ಇದೆ ಅಂತಂದರೆ ಇದರ ಸಹಾಯದಿಂದ ಬರ್ತಾ ಇದೆ. ತಗೊಂಡಿರುವಂಥ ಆಮ್ಲಜನಕ ರಕ್ತದ ಜೊತೆಗೆ ಸೇರಿ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ದೇಹದ ಎಲ್ಲ ಭಾಗದಲ್ಲೂ ಉಂಟಾಗಿರುವಂಥ ಕಾರ್ಬನ್ ಡೈಆಕ್ಸೈಡು ರಕ್ತದ ಮುಖಾಂತರ ಶ್ವಾಸಕೋಶಕ್ಕೆ ಬಂದು ಹೊರಗಡೆ ಬರುತ್ತೆ. ಆದ್ದರಿಂದ ಇವೆರಡು ತುಂಬ ಸಂಬಂಧವನ್ನು ಹೊಂದಿರುವಂತಹ ಎರಡು ಜೀವಕ್ರಿಯೆಗಳು. ಸೊ ನಾವು ಈ ಮಾನವನ ಉಸಿರಾಟವನ್ನು ನೋಡೋಕ್ಕಿಂತ ಮುಂಚೆ ಈ ಉಸಿರಾಟದ ಅಂಗಗಳನ್ನು ಒಟ್ಟಾರೆಯಾಗಿ ನಾವು ಶ್ವಾಸಕಾಂಗ ವ್ಯೂಹ ಅಂತ ಕರಿತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಚಿತ್ರ ನೋಡಿ. ಇಲ್ಲಿ ಮೂಗಿದೆ, ಈ ಮೂಗಿನ ದ್ವಾರದ ಮುಖಾಂತರ ಏನಾಗುತ್ತೆ, ಗಾಳಿ ಒಳಗಡೆ ಬರುತ್ತೆ. ಇದು ಮೂಗು ಇಲ್ಲಿದೆ. ಸೊ ಈ ಮೂಗಿನ ಮುಖಾಂತರ ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ಗಂಟಲಿದೆ, ಧ್ವನಿ ಪೆಟ್ಟಿಗೆ ಇದೆ, ಅಲ್ಲಿಂದ ಹಾದು ಬಿಟ್ಟು ಅದೇನಾಗುತ್ತೆ, ಶ್ವಾಸನಾಳವನ್ನು ಸೇರುತ್ತೆ. ಈ ಶ್ವಾಸನಾಳ ತುಂಬ ಮೆದುವ ಅಂದರೆ ತುಂಬ ತೆಳುವಾಗಿದೆ, ಅದು ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಭಗವಂತ ಏನು ಮಾಡಿದ್ದಾನೆ, ಅದ್ರ ಸುತ್ತ ಸಿ ಆಕಾರದಂಥ ರಚನೆಗಳನ್ನು ಇಟ್ಟಿದ್ದಾನೆ, ಉಂಗುರದಂಥ ರಚನೆಗಳನ್ನು ಇಟ್ಟಿದ್ದಾನೆ. ಅದನ್ನು ನಾವು ಮೃದ್ವಸ್ಥೀಯ ಉಂಗುರಗಳು ಅಂತ ಕರಿತೀವಿ. ಸೊ ಮೃದ್ವಸ್ಥೀಯ ಉಂಗುರಗಳು ಶ್ವಾಸನಾಳ ಬೀಳದೇ ಇರುವಂತೆ ಏನು ಮಾಡ್ತಾ ಇದ್ದಾವೆ, ಹಿಡ್ಕೊಂಡಿದ್ದಾವೆ, ಗಟ್ಟಿಯಾಗಿ ಹಿಡ್ಕೊಂಡಿದ್ದಾವೆ. ಆ ಶ್ವಾಸನಾಳ ಮುಂದಕ್ಕೆ ಬಂದುಬಿಟ್ಟು ವಿಭಜನೆಯನ್ನು ಹೊಂದಿ ಎರಡು ಶ್ವಾಸಕೋಶವನ್ನು ಪ್ರವೇಶ ಮಾಡುತ್ತೆ. ಅದರ ಒಳಗಡೆ ಅದೇನಾಗುತ್ತೆ, ಮತ್ತೆ ಕವಲುಗಳನ್ನು ಹೊಡಿಯುತ್ತೆ. ಒಳಗಡೆ ಬಂದಿರುವಂಥದ್ದು ಕವಲುಗಳನ್ನು ಒಡೆಯುತ್ತೆ. ಈ ರೀತಿ ಮರ ಕವಲು ಹೊಡೆಯುತ್ತಲ್ವ, ಆ ರೀತಿ ಕವಲುಗಳನ್ನು ಒಡೆದು ಕೊನೆಗೆ ತುಂಬ ಕವಲುಗಳಾಗಿ ಅದರ ಮುಂದೆ ನೀವು ಈ ರೀತಿಯಾದಂತಹ ಚೀಲಗಳ ಆಕಾರದಂಥದ್ದನ್ನು ನೋಡ್ತೀರ. ಇದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ, ಆದ್ದರಿಂದ ಇವುಗಳನ್ನು ಗಾಳಿ ಗೂಡುಗಳು ಅಂತ ನಾವು ಕರಿತೀವಿ.
ಸೊ ಈ ಎರಡು ಶ್ವಾಸಕೋಶಗಳ ಕೆಳಗಡೆ ನೀವು ಒಂದು ಆಕಾರವನ್ನು ನೋಡ್ತೀರಾ, ಒಂದು ಅಂಗಾಂಶವನ್ನು ನೋಡ್ತೀರಾ, ಅದನ್ನು ನಾವು ಒಪ್ಪೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಡಯಾಫಾರ್ಮ್ ಅಂತ ಕರಿತೀವಿ. ಸೊ ಇದಿಷ್ಟು ನಾವು ಮಾನವನ ಶ್ವಾಸಕಾಂಗ ವ್ಯೂಹದಲ್ಲಿ ನೋಡುವಂಥ ಅಂಗಗಳು. ಮೂಗು, ಗಂಟಲು, ಶ್ವಾಸನಾಳ, ಶ್ವಾಸಕೋಶ. ಆ ಶ್ವಾಸನಾಳ ಎಂಟ್ರಾದ್ಮೇಲೆ ಮತ್ತೆ ಕವಲುಗಳನ್ನು ಒಡೆದು ಕೊನೆಯದಾಗಿ ಗಾಳಿಗೂಡುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಅದರ ಜೊತೆಗೆ ಒಪೆ. ಇದಿಷ್ಟು ನಮ್ಮ ಶ್ವಾಸಕ್ರಿಯೆಗೆ ಅಥವಾ ಉಸಿರಾಟಕ್ಕೆ ಸಹಾಯ ಮಾಡುವಂಥ ಭಾಗಗಳು. ಇನ್ನು ಈ ಶ್ವಾಸಕಾಂಗ ವ್ಯೂಹದಲ್ಲಿರುವಂತಹ ಅಂಗಗಳು ಏನು ಮಾಡ್ತವೆ ಪ್ರಮುಖವಾಗಿ ಅನ್ನೋದನ್ನು ನೋಡೋಣ. ಗಾಳಿ ಒಳಗೆ ತಗೊಳ್ಳೋಕ್ಕೆ ಸಹಾಯ ಮಾಡುವಂಥ ಭಾಗ ಯಾವುದು? ಮೂಗು. ಸೊ ಯಾವುದ್ರ ಸಹಾಯದಿಂದ ನಾವು ಗಾಳಿನ ಒಳಗೆ ತಗೊತಾ ಇದ್ದೀವಿ? ಮೂಗಿನ ಮುಖಾಂತರ. ಸೊ ಗಾಳಿ ಯಾವುದ್ರ ಮುಖಾಂತರ ಹಾದು ಶ್ವಾಸನಾಳವನ್ನು ಸೇರ್ತಾ ಇದೆ? ಗಂಟಲನ್ನು ಹಾದು ಶ್ವಾಸನಾಳವನ್ನು ಸೇರ್ತಾ ಇದೆ. ಇನ್ನು ಶ್ವಾಸನಾಳ ಕುಸಿಯದಂತೆ ಅಂದರೆ ಅದು ಬೀಳದೇ ಇರುವಂತೆ, ಕೊಲ್ಯಾಪ್ಸ್ ಆಗದೇ ಇರೋ ರೀತಿ ಯಾರು ಕಾಪಾಡ್ತಾ ಇದ್ದಾರೆ? ಮೃದ್ವಸ್ಥೀಯ ಉಂಗುರುಗಳು ಕಾಪಾಡ್ತಾ ಇದ್ದಾವೆ. ಅದಾದಮೇಲೆ ಶ್ವಾಸನಾಳ ಅತಿ ಚಿಕ್ಕ ನಳಿಕೆಗಳಾಗಿ ವಿಭಜನೆ ಹೊಂದುತ್ತೆ. ಅವುಗಳನ್ನು ನಾವೇನಂತ ಕರಿತೀವಿ? ಬ್ರಾಂಕೈ ಅಂತ ಕರಿತೀವಿ. ಆ ಬ್ರಾಂಕೈಗಳು ಮುಂದೆ ಅಂತಿಮವಾಗಿ ಬಲೂನ್ ಅಂತ ಆಗ್ತವೆ. ಅವುಗಳನ್ನೇ ನಾವು ಏನಂತ ಕರಿತೀವಿ? ಗಾಳಿಗೂಡುಗಳು ಅಂತ ಕರಿತೀವಿ. ಈ ಗಾಳಿಗೂಡುಗಳು ಗಾಳಿಯನ್ನು ಹಿಡ್ಕೊಂಡಿರ್ತವೆ. ಮುಂದೆ ಏನು ಮಾಡುತ್ತೆ ಅನ್ನೋದು ನಾವು ನೋಡೋಣ. ಶ್ವಾಸನಾಳವು ಶ್ವಾಸನಳಿಕೆಗಳಾಗಿ ಪ್ರವೇಶಿಸುವ ಭಾಗ. ಸೊ ಶ್ವಾಸನಾಳ ಬರ್ತಾ ಇದೆ, ಅದು ಬಂದ್ಬಿಟ್ಟು ಮುಂದೆ ಪ್ರವೇಶ ಆಗುತ್ತಲ್ವಾ ಶ್ವಾಸನಳಿಕೆಗಳಾಗಿ. ಆ ಪ್ರವೇಶ ಮಾಡುವಂಥ ಜಾಗ ಯಾವುದು? ಅದಿನ್ಯಾವುದೂ ಅಲ್ಲ, ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶ. ಇದಿಷ್ಟು ಶ್ವಾಸಕಾಂಗ ವ್ಯೂಹದಲ್ಲಿ ಬರುವಂಥ ಅಂಗಗಳು ಮತ್ತು ಅವುಗಳ ಕಾರ್ಯಗಳು. ಇನ್ನು ನಮ್ಮ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಮಾನವರಲ್ಲಿ ಉಸಿರಾಟ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆ ಶ್ವಾಸನಾಳ, ಅದ್ರ ಸುತ್ತ ಸಿ ಆಕಾರದ ಉಂಗುರುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ನೀವು ಸರಿಯಾಗಿ ನೋಡಿ. ಈ ಶ್ವಾಸನಾಳ ಇಲ್ಲಿ ನಳಿಕೆಗಳಾಗಿ ವಿಭಜನೆ ಹೊಂದಿ ಇಲ್ಲಿ ಬರುವಂತಹ ಶ್ವಾಸಕೋಶವನ್ನು ಪ್ರವೇಶ ಮಾಡಿದೆ. ಇನ್ನು ಮಾನವನಲ್ಲಿ ಮೂಗಿನಿಂದ ಉಸಿರಾಟ ಪ್ರಾರಂಭ ಆಗುತ್ತೆ. ನೀವೆಲ್ಲ ಮೂಗಿನೊಳಗಡೆ ಕೈ ಹಾಕಿದಾಗ ನಿಮ್ಗೆ ಹತ್ತಿರ್ಬೋದು, ಒಂಥರ ಏನೋ ಲೋಳೆ ಥರ ಆಗಿರುವಂಥ ಒಂದು ವಸ್ತು ಇರುತ್ತೆ, ಕೂದಲುಗಳು ಇರುತ್ತವೆ. ಯಾಕೆ ಭಗವಂತ ಅದನ್ನು ಇಟ್ಟಿದ್ದಾನೆ? ನಾವು ಉಸಿರಾಡ್ತಾ ಇರುವಂಥ ಗಾಳಿಯಲ್ಲಿ ಏನಾದರೂ ಧೂಳಿನ ಕಣಗಳು ಅಥವಾ ಸೂಕ್ಷ್ಮಾಣುಜೀವಿಗಳಿತ್ತು ಅಂದರೆ ಆ ಕೂದಲು ಮತ್ತು ಆ ಲೋಳೆ ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ, ಒಳಗಡೆ ಹೋಗಿ ನಮ್ಮ ಶ್ವಾಸಕೋಶವನ್ನು ಹಾಳಾಗೋಕ್ಕೆ ಬಿಡಲ್ಲ. ಸೊ ಈ ಮೂಗಿನ ಮುಖಾಂತರ ನಾವು ತಗೊಂಡಿರುವಂಥ ಗಾಳಿ ಕೂದಲು ಮತ್ತು ಲೋಳೆಯಿಂದ ಶೋಧನೆಗೆ ಒಳಗಾಗಿ ಶುದ್ಧವಾದಂಥ ಗಾಳಿ ಏನಾಗುತ್ತೆ ಮುಂದಕ್ಕೆ ಪ್ರಯಾಣವನ್ನು ಬಳಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿದೆ, ನೀವು ಬೇಕಾದರೆ ಓದ್ಕೋಬೋದು. ಗಾಳಿಯ ಹೊಳ್ಳೆಯ ಮುಖಾಂತರ ಸೂಕ್ಷ್ಮ ಕೂದಲುಗಳಿದ್ದಾವೆ, ಅಲ್ಲೇನಾಗುತ್ತೆ ಸೋಸಲ್ಪಡುತ್ತದೆ. ಸೊ ಅದಷ್ಟೇ ಅಲ್ಲದೆ ಲೋಳೆ ಸಹ ಇದೆ, ಅದು ಸಹ ಏನು ಮಾಡ್ತದೆ? ಶೋಧನೆಯ ಕಾರ್ಯವನ್ನು ಮಾಡ್ತಾ ಇದೆ. ಅದಾದಮೇಲೆ ನಾವು ಮುಂದಕ್ಕೆ ಹೋದಾಗೆ ಗಾಳಿ ಮೂಗಿನ ಮುಖಾಂತರ ಗಂಟಲನ್ನು ಪ್ರವೇಶಿಸಿ ಅದರ ಮುಖಾಂತರ ಶ್ವಾಸನಾಳವನ್ನು ತಲುಪುತ್ತೆ. ಶ್ವಾಸನಾಳದ ಸುತ್ತ ಸಿ ಆಕಾರದ ಉಂಗುರುಗಳಿದ್ದಾವೆ, ಅವುಗಳನ್ನು ನಾವು ಮೃದ್ವಸ್ಥೀಯ ಉಂಗುರುಗಳು ಅಂತ ಕರಿತೀವಿ. ಆ ಮೃದ್ವಸ್ಥಿ ಉಂಗುರುಗಳು ಶ್ವಾಸನಾಳ ಕುಸಿಯದಂತೆ ಕಾಪಾಡ್ತಾ ಇದೆ ಅಂತ ನಾವು ಇಲ್ಲಿ ತಿಳ್ಕೊಂಡ್ವಿ. ಸೊ ಇದಿಷ್ಟು ಮೂಗು, ಗಂಟಲು ಮತ್ತು ಶ್ವಾಸನಾಳಕ್ಕೆ ಸಂಬಂಧಪಟ್ಟಿರೋದು. ಇನ್ನು ನಾವು ಮುಂದಕ್ಕೆ ಹೋದರೆ ಇದರಲ್ಲಿ ಆ ಶ್ವಾಸನಾಳ ಏನಾಗುತ್ತೆ ಅಂತ ಹೇಳಿದ್ವಿ? ಕವಲು ಹೊಡೆದ್ಬಿಟ್ಟು ನಳಿಕೆಗಳಾಗುತ್ತೆ ಅಂತ ಹೇಳಿದ್ವಿ. ಆ ನಳಿಕೆಗಳು ಮುಂದೆ ಇನ್ನೂ ಕವಲು ಹೊಡೆಯುತ್ತೆ, ಈ ರೀತಿ ಬರುತ್ತಲ್ವ, ಬಂದಮೇಲೆ ಇನ್ನೂ ಕವಲುಗಳನ್ನು ಹೊಡೆಯುತ್ತೆ. ಸೊ ಈ ರೀತಿ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ಈ ರೀತಿ ಚಿಕ್ಕ ಚಿಕ್ಕ ನಳಿಕೆಗಳಾಗಿ ವಿಭಜನೆಯನ್ನು ಹೊಂದಿ ಈ ರೀತಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಚಿಕ್ಕ ಚಿಕ್ಕ ನಳಿಕೆಗಳನ್ನು ಹೊಂದಿ ಈ ರೀತಿಯಾದಂಥ ರೂಪವನ್ನು ಅದು ಪಡೆಯುತ್ತೆ. ಅದನ್ನೇ ನಾವು ಇದನ್ನು ಗಾಳಿಗೂಡು ಅಥವಾ ಆಲ್ವಿಯೋಲೈ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಈ ಆಲ್ವಿಯೋಲೈ ಏನಾಗಿರುತ್ತೆ, ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಕೆಂಪದಾಗಿರುವಂತಹ ಲೈನ್ಗಳನ್ನು ಮತ್ತು ನೀಲಿ ಆಗಿರುವಂಥ ಲೈನ್ಗಳು. ಈ ಆಲ್ವಿಯೋಲೈಗಳು ಅಥವಾ ಗಾಳಿಗೂಡುಗಳು ರಕ್ತನಾಳಗಳಿಂದ ಸಮೃದ್ಧಿಯಾಗಿದೆ. ಅಲ್ಲಿ ಎರಡು ರಕ್ತನಾಳಗಳು, ನೀವು ನೋಡ್ತಾ ಇರುವಂಥ ನೀಲಿ ರಕ್ತನಾಳ ಮತ್ತು ಕೆಂಪು ರಕ್ತನಾಳ ಎರಡೂ ಸಮೃದ್ಧವಾಗಿದ್ದಾವೆ. ಏನು ಮಾಡುತ್ತೆ ಅಂತಂದರೆ, ನಾವು ಮೂಗಿನ ಮುಖಾಂತರ ತಗೊಂಡಿರುವಂಥ ಗಾಳಿ ಶ್ವಾಸನಾಳದ ಮುಖಾಂತರ ಶ್ವಾಸನಳಿಕೆಗೆ ಬಂದು ಈ ಜಾಗಕ್ಕೆ ಬರುತ್ತೆ. ಈ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ, ಈ ಕೆಂಪು ರಕ್ತನಾಳಗಳು ಏನು ಮಾಡ್ತವೆ? ಆ ಗಾಳಿಯಲ್ಲಿರುವಂಥ ಆಮ್ಲಜನಕವನ್ನು ಹೀರ್ಕೊಳ್ತವೆ. ಹೇಗೆ ಹೀರ್ಕೊಳ್ತವೆ ಅನ್ನೋದು ಮುಂದೆ ನೋಡೋಣ. ಇನ್ನು ದೇಹದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇಲ್ಲಿ ಇದಾಗುತ್ತೆ. ಸೊ ಈ ಗಾಳಿಗೂಡುಗಳಲ್ಲಿ ಏನಾಗ್ತಾಯಿದೆ? ಅನಿಲಗಳ ವಿನಿಮಯ ಆಗ್ತಾಯಿದೆ. ಯಾವುದ್ರ ಮಧ್ಯ? ಆಲ್ವಿಯೋಲೈ, ಗಾಳಿಗೂಡು ಮತ್ತು ರಕ್ತನಾಳ. ಆಮ್ಲಜನಕವನ್ನು ಕೊಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡನ್ನು ತಗೊತಾ ಇದೆ. ಅನಿಲಗಳ ವಿನಿಮಯ ಎಲ್ಲಿ ನಡೀತಾ ಇದೆ? ಗಾಳಿಗೂಡುಗಳಲ್ಲಿ ನಡೀತಾ ಇದೆ. ಇನ್ನು ನಾವು ನೋಡಬೇಕಾದ್ರೆ
ಉಸಿರಾಟ ಚಕ್ರ ಸಮಯದಲ್ಲಿ ಗಾಳಿನ ನಾವು ತಗೊತೀವಿ, ನಾವು ತಗೊಂಡಷ್ಟು ಗಾಳಿಯನ್ನು ನಾವು ಹೊರಗಡೆ ಹಾಕಲ್ಲ. ಒಂದು ನೆನಪಿಟ್ಕೊಳ್ಳಿ, ನಾವು ಉಸಿರಾಡಿರುವಂತಹ ಗಾಳಿಯಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಒಳಗಡೆನೇ ಇಟ್ಕೊತೀವಿ, ಸ್ವಲ್ಪ ಭಾಗವನ್ನು ಮಾತ್ರ ನಾವು ಹೊರಗಡೆ ಹಾಕ್ತೀವಿ. ಸೊ ಅದಾದಮೇಲೆ ಆಲ್ವಿಯೋಲ ಏನಾಯಿತು, ಗಾಳಿ ಬಂದು ನಿಂತ್ಕೊಂಡಿದೆ. ಅದನ್ನು ನಾವು ಹೇಳಿದ್ವಿ ಆಮ್ಲಜನಕ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹೇಗೆ ಒಂದು ಗಾಳಿ ಆ ದ್ರವವನ್ನು ಸೇರಿ ಹೇಗೆ ದೇಹವನ್ನು ಮುಟ್ಟುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲಿ ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ, ಈ ಚಿತ್ರವನ್ನು ಗಮನಿಸಿ. ಈ ರಚನೆಯನ್ನು ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? HB, ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಈ ಹಿಮೋಗ್ಲೋಬಿನ್ ನಾವು ಸಸ್ಯಗಳಲ್ಲಿ ನೋಡಿದ್ವಿ, ಕ್ಲೋರೋಫಿಲ್ ಒಂದು ವರ್ಣಕ ಅಂತ ಹೇಳಿದ್ವಲ್ಲ, ಅದೇ ರೀತಿ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಒಂದು ವರ್ಣಕ. ಇದನ್ನು ಸಂಯುಕ್ತ ಪ್ರೋಟೀನ್ ಅಂತ ಕರಿತೀವಿ. ಇದರಲ್ಲಿ ಹೀಮ್ ಅನ್ನುವಂಥದ್ದು ಒಂದು ಲೋಹದ ಒಂದು ಭಾಗ, ಆಮೇಲೆ ಗ್ಲೋಬಿನ್ ಅನ್ನುವಂಥದ್ದು ಒಂದು ಭಾಗ. ಗ್ಲೋಬಿನ್ ಪ್ರೋಟೀನ್ ಭಾಗ ಆಗಿದೆ, ಹೀಮ್ ಅನ್ನುವಂಥದ್ದು ಕಬ್ಬಿಣ ಆಗಿದೆ, ಐರನ್ ಆಗಿದೆ. ಸೊ ಇವೆರಡು ಸೇರಿರೋದ್ರಿಂದ ಅದನ್ನು ಸಂಕೀರ್ಣ ಪ್ರೋಟೀನ್ ಅಂತ ನಾವು ಕರಿತೀವಿ. ಸೊ ಈ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಇದು ಆಮ್ಲಜನಕಕ್ಕೆ ಆಕರ್ಷಣೆಯನ್ನು ಹೊಂದಿದೆ. ಸೊ ಆ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಆಮ್ಲಜನಕವನ್ನು ಹೀರ್ಕೊಳ್ಳುತ್ತೆ. ಸೊ ಇದ್ರೊಳಗಡೆ ಇರುವಂಥ ಆಮ್ಲಜನಕ ಏನು ಮಾಡುತ್ತೆ, ಈ ಹಿಮೋಗ್ಲೋಬಿನ್ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೂ ಹೋಗಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕರಗೋದ್ರಿಂದ ಆ ರಕ್ತದಲ್ಲಿರುವಂಥ ದ್ರವದ ಮುಖಾಂತರ ಬಂದುಬಿಟ್ಟು ಗಾಳಿಗೂಡುಗಳಲ್ಲಿ ಸೇರ್ಕೊಂಡ್ಬಿಟ್ಟು ಅದರ ಮುಖಾಂತರ ನಾವು ಅದನ್ನು ಹೊರಗಡೆ ಹಾಕ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಹಿಮೋಗ್ಲೋಬಿನ್ ಅನ್ನುವಂಥದ್ದು ಒಂದು ಉಸಿರಾಟದ ವರ್ಣಕ ಆಗಿದೆ. ಇದು ಹೆಚ್ಚಿನ ಆಕರ್ಷಣೆಯನ್ನು ಆಕ್ಸಿಜನ್ ಕಡೆ ಇರುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ಗೆ ಅಷ್ಟೊಂದು ಆಕರ್ಷಣೆ ಇಲ್ಲದೆ ಇರೋದ್ರಿಂದ ಅದೇನಾಗುತ್ತೆ, ರಕ್ತದಲ್ಲಿ ಕರಗಿಬಿಟ್ಟು ಅದು ಸಾಗಿಸಲ್ಪಡುತ್ತೆ. ಇದಿಷ್ಟು ನಮ್ಮ ಉಸಿರಾಟದಲ್ಲಿ ನಡೆಯುವಂಥ ಕ್ರಿಯೆ. ಏನು, ಗಾಳಿಯನ್ನು ತಗೊತಾ ಇದ್ದೀವಿ, ಆಮ್ಲಜನಕವನ್ನು ತಗೊತಾ ಇದ್ದೀವಿ, ಅದು ಹಿಮೋಗ್ಲೋಬಿನ್ ಜೊತೆ ಸೇರಿ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಆಮೇಲೆ ದೇಹದ ಎಲ್ಲ ಭಾಗಗಳಿಂದ ಬಂದಿರುವಂಥ ಕಾರ್ಬನ್ ಡೈಆಕ್ಸೈಡು ಗಾಳಿಗೂಡುಗಳ ಮುಖಾಂತರ ಹೊರಗಡೆ ಬಂದು ಮೂಗಿನ ಮುಖಾಂತರ ಹೊರಗೆ ಹಾಕಲ್ಪಡುತ್ತೆ. ಇದು ಉಸಿರಾಟ, ಆಯಿತಾ. ಸೊ ಈ ಉಸಿರಾಟದಲ್ಲಿ ಒಂದು ಪ್ರಯೋಗವನ್ನು ನಿಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನಾವು ಉಸಿರು ಹೊರಗೆ ಹಾಕ್ತಾ ಇದ್ದೀವಲ್ಲ, ಈ ಉಸಿರಲ್ಲಿರೋದು ಕಾರ್ಬನ್ ಡೈಆಕ್ಸೈಡ್ ಹೌದೋ ಅಲ್ವೋ ಅಂತ ತಿಳ್ಕೊಳಕ್ಕೆ. ಸೊ ಈ ಎಕ್ಸ್ಪೆರಿಮೆಂಟ್ ನೋಡಿ, ಎರಡು ಪ್ರಣಾಳಗಳನ್ನು ತಗೊಂಡಿದ್ದಾರೆ. ಎರಡು ಪ್ರಣಾಳಗಳನ್ನು ತಗೊಂಡು AB ಅಂತ ಗುರುತಿಸಿ ಅದರೊಳಗಡೆ ಏನು ಮಾಡಬೇಕಂದ್ರೆ ಸುಣ್ಣದ ತಿಳಿ ನೀರನ್ನು ಹಾಕಿ, ಆ ಸುಣ್ಣದ ತಿಳಿ ನೀರನ್ನು ಹಾಕಿ ಅದರೊಳಗಡೆ ಮಾಡಬೇಕಾರೋದೇನು, ಒಂದು ಪಿಚ್ಕಾರಿ ಬಣ್ಣ ಹಾಡ್ತಿರಲ್ವ, ಮೊನ್ನೆ ತಾನೇ ಹೋಳಿ ಆಯಿತು, ಆ ಪಿಚ್ಕಾರಿಲಿ ಆಡ್ತಿರಲ್ವ, ಅದರಿಂದ ಗಾಳಿಯನ್ನು ಹಾಕಿ ಪ್ರಣಾಳ ಎಯಲ್ಲಿ. ಪ್ರಣಾಳ ಬಿಯಲ್ಲಿ ಏನು ಮಾಡಿ, ನೀವೇ ಒಂದು ಗ್ಲಾಸಿನ ರಾಡನ್ನು ಅಥವಾ ಪೈಪನ್ನು ಸ್ಟ್ರಾನ ತೊಗೊಂಡ್ಬಿಟ್ಟು ಅದರೊಳಗಡೆ ಊದಬೇಕು. ಸೊ ಊದಿದಾಗ ಎರಡು ಪ್ರಣಾಳಗಳನ್ನು ಗಮನಿಸಿ. ಅವಾಗೇನಾಗುತ್ತೆ, ಈ ಪ್ರಣಾಳದಲ್ಲಿರುವಂಥ ಸುಣ್ಣದ ತಿಳಿ ನೀರು ಹಾಗೇ ಇರುತ್ತೆ, ಯಾವುದೇ ರೀತಿಯಾದಂಥ ಬದಲಾವಣೆ ಉಂಟಾಗಲ್ಲ. ಬಟ್ ಇಲ್ಲಿರುವಂಥ ಸುಣ್ಣದ ತಿಳಿ ನೀರು ಏನಾಗುತ್ತೆ, ಹಾಲಿನಂತಹ ಬಣ್ಣವನ್ನು, ಬಿಳಿ ಬಣ್ಣವನ್ನು ಹೊಂದುತ್ತೆ. ಇದು ಯಾಕೆ ಹೊಂದುತ್ತು ಅಂತಂದರೆ, ಒಂದು ರಾಸಾಯನಿಕ ಕ್ರಿಯೆ ಉಂಟಾಗಿದೆ ಇಲ್ಲಿ. ಆ ರಾಸಾಯನಿಕ ಕ್ರಿಯೆ ಏನು ಇಲ್ಲಿ ಇದೆ, ನೀವು ನೋಡ್ಬೋದು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದ ತಿಳಿನೀರು. ಇಲ್ಲಿ ನೀವು ತೊಗೊಂಡಿರೋಂಥ ಸುಣ್ಣದ ತಿಳಿನೀರು ಯಾವುದಾಗಿದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿದೆ. ಇನ್ನು ನೀವು ಕಾರ್ಬನ್ ಡೈಆಕ್ಸೈಡ್ ಹಾಕ್ತಾ ಇದ್ದೀರಾ, ಬಾಯಿಂದ ಊದ್ತಾ ಇದ್ದೀರಾ, ನಾವು ಉಸಿರಾಟ ಬಿಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್, ಅದನ್ನು ಹಾಕ್ತಾ ಇದ್ದೀವಿ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ರಿಯಾಕ್ಷನ್ ಆಗಿಬಿಟ್ಟು ನಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಕೊಡುತ್ತೆ. ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಣ್ಣ ಬಿಳಿಯಾಗಿದೆ, ಹಾಲಿನಂಥ ಬಿಳಿ ಬಣ್ಣ, ಅದರಿಂದಾಗಿ ನಮಗೆ ಈ ಪ್ರಮಾಣದಲ್ಲಿ ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಅದರ ಜೊತೆಗೆ ನೀರು ಸಹ ಉತ್ಪತ್ತಿ ಆಗ್ತಾ ಇದೆ. ಈ ರಾಸಾಯನಿಕ ಕ್ರಿಯೆ ಉಂಟಾಗೋದ್ರಿಂದ ಏನಾಗ್ತಾ ಇದೆ, ಅದು ಬಿಳಿ ಬಣ್ಣವನ್ನು ಪಡಿತಾ ಇದೆ. ಸೊ ಈ ಪ್ರಯೋಗದಿಂದ ನಾವೇನು ತಿಳ್ಕೊತಾ ಇದ್ದೀವಿ, ನಾವು ಬಿಡ್ತಾ ಇರುವಂಥ ಉಸಿರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ನಾವು ಉಸಿರಾಟದ ಬಗ್ಗೆ ತಿಳ್ಕೊಬೇಕಾಗಿರುವಂಥ ಪಾಠ. ಸೊ ಇದಾದಮೇಲೆ, ಇದಿಷ್ಟು ಉಸಿರಾಟ ಆದಮೇಲೆ ನಾವು ಕೆಲವಷ್ಟು ವಿಷಯಗಳನ್ನು ಓದಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಾನು ಕೊಡ್ತಾ ಇರುವಂಥ ಹೋಮ್ವರ್ಕು ನಾನು ಮಾಡಿರೋ ಪಾಠಕ್ಕೆ ಪೂರಕ ಆಗಿದೆ ಹೊರತು ನಿಮ್ಮ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳು ಅಲ್ಲ. ಯಾಕೆ ಈ ಚಟುವಟಿಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಸ್ವಲ್ಪ ತಲೆ ಓಡಿಸ್ಬೇಕು ಅಲ್ವಾ, ಆ ದೃಷ್ಟಿಯಿಂದ ಇದನ್ನು ಕೊಡ್ತಾ ಇದ್ದೀನಿ. ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಲಿಂಕ್ ಹಾಕಿದ್ದೀನಿ ನಾನು, ಯೂಟ್ಯೂಬ್ ಲಿಂಕು. ಇದೇನಿಲ್ಲ, ಮೇಕ್ ಅ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಅದು ರೆಸ್ಪಿರೇಟರಿ ಸಿಸ್ಟಮ್ ಮಾಡೆಲ್ ಅಂತ ಹಾಕಿ ನಿಮಗೆ ತುಂಬ ವಿಡಿಯೋಗಳು ಬರ್ತವೆ. ಯಾವುದಾದ್ರೂ ಒಂದು ವಿಡಿಯೋನ ನೋಡಿ ಈ ಶ್ವಾಸಕಾಂಗ ವ್ಯೂಹದ ಒಂದು ಮಾದರಿಯನ್ನು ನೀವು ಬಿಡಿಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುವಂಥದ್ದಿದೆ. ಇದನ್ನು ಮಾಡಿ ನಿಮ್ಮ ರಜೆಯಲ್ಲಿ ಒಂದು ನಿಮಗೆ ಸಂತೋಷ ಉಂಟು ಮಾಡುವಂಥ ಕೆಲಸ. ಅದಾದಮೇಲೆ ಎರಡನೇ ಪ್ರಶ್ನೆ, ಮನೆಗೆಲಸ. ನಿಮಗೆ 1 ನಿಮಿಷದಲ್ಲಿ ನೀವು ಎಷ್ಟು ಬಾರಿ ಉಸಿರಾಡ್ತೀರಾ ಅಂತ ಲೆಕ್ಕ ಹಾಕಿ. ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ದೇವ್ರು ನಮಗೋಸ್ಕರ ಉಸಿರಾಡ್ತಾ ಇದ್ದಾನೆ, ಯಾವತ್ತೂ ಲೆಕ್ಕ ಹಾಕಿರಲ್ಲ, ಬಟ್ ಲೆಕ್ಕ ಹಾಕಿ 1 ನಿಮಿಷದಲ್ಲಿ ಎಷ್ಟು ಸಲ ಉಸಿರಾಡ್ಬೋದು ಅಂತ ಹೇಳ್ಬಿಟ್ಟು. ಮೂರನೇದು ಟ್ಯೂಬರ್ಕ್ಯುಲೋಸಿಸ್, TB ಅಂತ ಕೇಳಿರ್ಬೋದು. ಅದಂದರೆ ಏನು,
ಅದು ದೇಹದ ಯಾವ ಭಾಗಕ್ಕೆ ತೊಂದರೆಯನ್ನು ಕೊಡುತ್ತೆ ಮತ್ತು ಅದರ ಲಕ್ಷಣ ಏನು ಇದನ್ನು ತಿಳ್ಕೊಬೇಕು. ಇದು ನಾನು ಇವತ್ತು ಮಾಡಿರೋ ಪಾಠಕ್ಕೆ ಸಂಬಂಧಪಟ್ಟಿರೋದೆ ಆಯಿತಾ. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೇನು, ಅದು ಯಾವ ಭಾಗಕ್ಕೆ ಹಾನಿಯನ್ನು ಮಾಡುತ್ತೆ, ಅದು ಆ ರೋಗದ ಲಕ್ಷಣಗಳನ್ನು ತಿಳ್ಕೊಳ್ಳಿ. 4ನೇದು, ಹಿಂದಿನ ತರಗತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ನೋಡಿದ್ವಿ, ಇವಾಗ ಉಸಿರಾಟವನ್ನು ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದ್ಯುತಿ ಸಂಶ್ಲೇಷಣೆಗೂ ಉಸಿರಾಟ ಕ್ರಿಯೆಗೂ ಏನು ವ್ಯತ್ಯಾಸ ಇದೆ, ಅಥವಾ ಎರಡು ವಿರುದ್ಧನ ಅಥವಾ ಎರಡು ಒಂದೇನಾ ಅನ್ನೋದನ್ನು ನೀವು ತಿಳ್ಕೊಂಡು ಬರಬೇಕು. ಯಾಕೆ ಉಸಿರಾಟದಲ್ಲೂ ಶಕ್ತಿ ಉತ್ಪಾದನೆ ಆಗ್ತಾಯಿದೆ, ದ್ಯುತಿ ಸಂಶ್ಲೇಷಣೆಯಲ್ಲೂ ಆಹಾರ ಉತ್ಪಾದನೆ ಆಗ್ತಾಯಿದೆ. ಆದರೆ ಅವೆರಡು ವಿರುದ್ಧ ಆದರೆ ಹೇಗೆ ಅನ್ನೋದನ್ನು ತಿಳ್ಕೊಂಡು ಬನ್ನಿ. ಇದಿಷ್ಟು ಉಸಿರಾಟದ ಬಗ್ಗೆ ನಿಮಗೆಲ್ರಿಗೂ ಸಹ ಅರ್ಥ ಆಗಿದೆ ಅನ್ಕೊತೀನಿ. ಈ ಮನೆ ಕೆಲಸವನ್ನು ಮಾಡ್ಕೊಂಡು ಬನ್ನಿ. ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಸಾಯಿರಾಮ್.